ನಮಸ್ಕಾರ ಸ್ನೇಹಿತರೆ. ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ನಾವು ಮಾಡ್ತಾ ಇದೀವಿ. ಜನವರಿ ತಿಂಗಳ ಪ್ರಮುಖವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇದು. ಹಾಗಾಗಿ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಬನ್ನಿ. ಆ ಇದರಲ್ಲಿ ಡಾರ್ಕ್ ಆಕ್ಸಿಜನ್ ಆಗಿರ್ಬೋದು, ನಮ್ಮ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ನ ರೂಲ್ಸ್ ಆಗಿರ್ಬೋದು, ಒಂದಷ್ಟು ಪ್ರಮುಖವಾದ ರಿಪೋರ್ಟ್ಸ್ ಗಳು, ಬೇಟಿ ಬಚಾವ್ ಬೇಟಿ ಪಢಾವ್ ಸ್ಕೀಮ್ಸ್ ಸಂಬಂಧಪಟ್ಟಂತೆ ಇವೆಲ್ಲ ತುಂಬಾ ಇದೆ. ಡೀಟೇಲ್ ಡಿಸ್ಕಸ್ ಮಾಡೋಣ. ನಮ್ಮ ವೀಕ್ಲಿ ಕರೆಂಟ್ ಅಫೇರ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋದ್ರೆ ನಿಮ್ಗೆ ಈ ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ವಿಡಿಯೋಸ್ ಗಳು ಸಿಗುತ್ತೆ. ಎಲ್ಲ ಲಿಂಕ್ಸ್ ಗಳು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಫೈನ್ ಸರ್, ಇಲ್ಲಿ ಕ್ವಶನ್ ಆನ್ಸರ್ ಮುಖಾಂತರ ಬಂದ್ಬಿಡ್ತೇನೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬೇಟಿ ಬಚಾವ್ ಬೇಟಿ ಪಢಾವ್ ಯೋಜನೆ. ಏನಿದು ನೋಡಿ, ಈ ಯೋಜನೆಗೆ 10 ವರ್ಷ ಆಗಿದೆ ಸ್ನೇಹಿತರೆ. 10 ವರ್ಷ ಆಗಿದೆ. ಓಕೆ, 10 ವರ್ಷ ಆಗಿದೆ. 10 ವರ್ಷ ಏನಾಗಿದೆ, ಹಾಗಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು. ಹಾಗಾಗಿ ಅಷ್ಟೇ. ಏನಿದೆ ಆಪ್ಷನ್ಸ್ ನೋಡೋಣ ಬನ್ನಿ, ಡೀಟೇಲ್ ಸ್ಟಡಿ ಮಾಡೋಣ. ಬೇಟಿ ಬಚಾವ್ ಬೇಟಿ ಪಢಾವ್ ಯೋಜನೆ 2015ರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯಗಳನ್ನು ಒಳಗೊಂಡ ಸಚಿವಾಲಯದ ಉಪಕ್ರಮವಾಗಿ ಪ್ರಾರಂಭಿಸಲಾಯಿತು. ಹೌದು ಸರ್, ಇದು 3 ಮಿನಿಸ್ಟ್ರಿಗಳು, ಟ್ರೈ ಮಿನಿಸ್ಟ್ರಿಯಲ್ ಅಂತ ಕರಿತೀವಿ. ಮಿನಿಸ್ಟ್ರಿಯಲ್ ಆಯ್ತಾ. ಯಾವ್ದಾದ್ರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಓಕೆ, ಚೈಲ್ಡ್ ಅಂಡ್ ವುಮನ್, ಫ್ಯಾಮಿಲಿ ಅಂಡ್ ಹೆಲ್ತ್ ಅಂಡ್ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಸಚಿವಾಲಯ. 2021-22ರಿಂದ ಬೇಟಿ ಬಚಾವ್ ಬೇಟಿ ಪಢಾವ್ ಯೋಜನೆ ಮಿಷನ್ ಶಕ್ತಿ ಕಾರ್ಯಕ್ರಮದ ಅಡಿಗೆ ಒಳಪಡಿಸಲಾಗಿದೆ. ಎಸ್, ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಕರೆಕ್ಟ್. ಈ ಯೋಜನೆ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಸಬಲೀಕರಣ ಉತ್ತೇಜಿಸಲು ವೈಯಕ್ತಿಕ ಫಲಾನುಭವಿಗಳಿಗೆ ನೇರ ನಗದು ಪ್ರೋತ್ಸಾಹವನ್ನು ಒಳಗೊಂಡಿದೆ. ನೋಡಿ, ಇದು ಯಾವ್ದು ನಗದು ಪ್ರೋತ್ಸಾಹ ಅಲ್ಲ ಇದು. ನೋಡಿ, ಈ ಸ್ಕೀಮು ಒಂದು ಪೀಪಲ್ ಡ್ರಿವನ್ ಇನಿಷಿಯೇಟಿವ್ ಅಂತ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು. ಇದನ್ನ ಹೆಣ್ಣು ಮಕ್ಕಳ ಸಂರಕ್ಷಣೆ, ಇದು ಒಂದು ಏನೋ ಅವರ ಉತ್ತೇಜನ ಮತ್ತೆ ಸೆಕ್ಸ್ ಬೇಸ್ಡ್ ಸೆಲೆಕ್ಟಿವ್ ಒಂದು ಜನ್ಮವನ್ನ ಇದ್ ಮಾಡ್ತಕ್ಕಂಥದ್ದು ಅಂತದೆಲ್ಲ ತಡೀತಕ್ಕಂಥದ್ದು ಇದು ಪ್ರಮುಖ ಉತ್ತೇಜನ. ಹಂಗಾಗಿ ಇದ್ರಲ್ಲಿ ಯಾವ್ದು ಹಣಕಾಸು ಇಲ್ಲ, ಬಟ್ ಅವೇರ್ನೆಸ್ ಮೂಡಿಸ್ತಾರೆ, ಒಂದಷ್ಟು ಪ್ರೋಗ್ರಾಮ್ ಬಗ್ಗೆ ಹೇಳ್ತಾರೆ, ಒಂದಷ್ಟು ರಿಫಾರ್ಮ್ಸ್ ಗಳು ಸುಧಾರಣೆಗಳನ್ನ ಮಾಡ್ತಾರೆ. ಅದು ಈ ಯೋಜನೆಯಲ್ಲಿ ಇರ್ತಕ್ಕಂಥ. ಹಂಗಾಗಿ ದಿಸ್ ಇಸ್ ರಾಂಗ್. ಈ ಯೋಜನೆ ಜನ್ಮದಲ್ಲಿ ಲಿಂಗಾನುಪಾತ ವಾರ್ಷಿಕವಾಗಿ 2 ಅಂಕಗಳಿಂದ ಸುಧಾರಿಸುವ ಗುರಿಯನ್ನು ಹೊಂದಿದೆ. ಅಂದ್ರೆ ಪ್ರತಿ ವರ್ಷ 2% ನಾವು ಒಂದು ಸೆಕ್ಸ್ ರೇಷಿಯೋ ಬೇಸ್ಡ್ ಅಂತ ಕರಿತೀವಿ. ಸೆಕ್ಸ್ ರೇಷಿಯೋ ಬೇಸ್ಡ್ ಅಂತ ಅಂದ್ರೆ ನಮ್ಗೆ ಈಗ ಹೆಣ್ಣು ಮಕ್ಕಳನ್ನೇ ಬೇಡ, ಗಂಡು ಮಕ್ಕಳೇ ಬೇಕು ಅನ್ನೋ ರೀತಿಯ ಒಂದು ಇದೆಯಲ್ಲ, ಅದನ್ನ ತಡಿತಾ ಹೋಗಿ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಇದೆಲ್ಲ ಹೆಚ್ಚಾಗಿ ನಾವು ಹಳ್ಳಿಗಳ ಕಡೆ, ಸಿಟಿಗಳ ಕಡೆನೂ ಮಾಡ್ತಾರೆ, ಇಲ್ಲ ಅಂತಲ್ಲ. ಸೊ ಹಂಗಾಗಿ ದಿಸ್ ಇಸ್ ರೈಟ್ ಆನ್ಸರ್. ಎಷ್ಟು ಸರಿಯಾಗಿದೆ? ಕೇವಲ 3. ಯಾವುದು? 1, 2, 3. 4ನೇ ತಪ್ಪಾಗಿದೆ. ಫೈನ್ ಸರ್, ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಇದು ಆಪ್ಷನ್ ಸಿ ಆಗ್ಬೇಕು. ಫೈನ್, ಓಕೆ. ಇಲ್ಲಿ ನಾನು ನಿಮಗೆ ಬೇಟಿ ಬಚಾವ್ ಬೇಟಿ ಪಢಾವ್ ಬಗ್ಗೆ ಹೇಳೋದಾದ್ರೆ, ಇದು 2022 ಜನವರಿ 2015 ಲಾಂಚ್ ಮಾಡ್ತಾರೆ. 3 ಮಿನಿಸ್ಟ್ರಿಗಳ ಅಡಿಯಲ್ಲಿ ಮಾಡ್ತಾರೆ ಸ್ನೇಹಿತರೆ. ಇದು ಉದ್ದೇಶ ಏನು? ವಾಟ್ ಈಸ್ ದ ಉದ್ದೇಶ, ಆಬ್ಜೆಕ್ಟಿವ್ ಏನು ಅಂದ್ರೆ, ಟು ಪ್ರಿವೆಂಟ್ ಜೆಂಡರ್ ಬೇಸ್ಡ್ ಬಯಾಸ್ಡ್ ಸೆಕ್ಸ್ ಸೆಲೆಕ್ಟಿವ್ ಎಲಿಮಿನೇಷನ್ ಅಂತ. ಗಂಡು ಮಕ್ಕಳೇ ಬೇಕು ಅಂತಕ್ಕಂಥದ್ದು, ಹೆಣ್ಣು ಮಕ್ಕಳು ಬೇಡ ಅಂತಕ್ಕಂಥ ಒಂದು ಸೆಲೆಕ್ಷನ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಓಕೆ, ಸರ್ವೈವಲ್ ಅಂಡ್ ಪ್ರೊಟೆಕ್ಷನ್ ಆಫ್ ಗರ್ಲ್ ಚೈಲ್ಡ್, ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಆಗಿರ್ಬೋದು. ಎಜುಕೇಶನ್ ಪಾರ್ಟಿಸಿಪೇಷನ್ ಆಫ್ ಗರ್ಲ್ ಚೈಲ್ಡ್, ಟು ಇನ್ಕ್ರೀಸ್ ಗರ್ಲ್ಸ್ ಪಾರ್ಟಿಸಿಪೇಷನ್ ಇನ್ ದ ಫೀಲ್ಡ್ ಆಫ್ ಸ್ಪೋರ್ಟ್ಸ್. ಓಕೆ, ಇವೆಲ್ಲ ಇದರ ಪ್ರಮುಖವಾದ ಉತ್ತೇಜನ. ಬಟ್ ಬೇಟಿ ಬಚಾವ್ ಬೇಟಿ ಪಢಾವ್ ಸ್ಕೀಮ್ ಅಲ್ಲಿ ಏನಿದೆ, ಅದರ ಒಂದು ಅಚೀವ್ಮೆಂಟ್, ನಾವು ಟಾರ್ಗೆಟ್ ಏನ್ ಇಟ್ಕೊಂಡಿದೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಸ್ಟೇಟ್ಮೆಂಟ್ 3 ಆಗ್ತಪ್ಪ ಅಂದ್ರೆ ದೇರ್ ಇಸ್ ನೋ ದುಡ್ಡು ಕೊಡಲ್ಲ ಇದರಲ್ಲಿ, ಯಾವುದೇ ದುಡ್ಡು ಅಂತಲ್ಲ. ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್, ಅಡ್ವೊಕೇಸಿ, ಅವೇರ್ನೆಸ್, ಸಿಸ್ಟಮ್ಯಾಟಿಕ್ ರಿಫಾರ್ಮ್ಸ್, ಒಂದು ಸುಧಾರಣೆ ತರ್ತಕ್ಕಂಥದ್ದು, ಸಿಸ್ಟಮ್ಯಾಟಿಕ್ ರಿಫಾರ್ಮ್ಸ್ ತರ್ತಕ್ಕಂಥ ಒಂದು ಯೋಜನೆ. ಓಕೆ, ಇದರಲ್ಲಿ ನಾವು ಸೆಕ್ಸ್ ರೇಷಿಯೋ ಅಟ್ ಬರ್ತ್ 2 ಪಾಯಿಂಟ್ಸ್ ನ ಎವ್ರಿ ಇಯರ್ ಮಾಡ್ಕೋತಾ ಹೋಗ್ಬೇಕು ಅನ್ನೋದು ಇದರಲ್ಲಿ ಇಂಪಾರ್ಟೆಂಟ್ ಇದೆ. ಮತ್ತೆ 95% ಗಿಂತ ಹೆಚ್ಚು ಓಕೆ ನಾವು ಇನ್ಸ್ಟಿಟ್ಯೂಷನ್ ಡೆಲಿವರಿ ಮಾಡಬೇಕು ಅಂತ. ಅಂದ್ರೆ ಆಸ್ಪತ್ರೆಗಳಲ್ಲಿ ಡೆಲಿವರಿಗಳಾಗಬೇಕು. ಬೇರೆ ಕಡೆ ಮಾಡಿದ್ರೆ ಏನಾಗುತ್ತೆ ಗೊತ್ತಲ್ಲ ನಿಮ್ಗೆ, ಏನಾಗುತ್ತೆ, ಸೆಕ್ಸ್ ಬೇಸ್ಡ್ ಹೆಣ್ಮಕ್ಳಾದ್ರೆ ಅದನ್ನ ಇದು ಮಾಡ್ತಕ್ಕಂಥದ್ದಾಗಿರ್ಬೋದು, ಆ ತರದೆಲ್ಲ ಇರುತ್ತೆ. ಹಾಗಾಗಿ ಇನ್ಸ್ಟಿಟ್ಯೂಷನ್ ಡೆಲಿವರಿಗಳು 95% ಎಷ್ಟು ಬರ್ತ್ಗಳು, ಹುಟ್ಟುಗಳು ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಗಳಲ್ಲಿ ಆಗ್ಬೇಕು, ಒಂದು ಸಂಸ್ಥೆಗಳಲ್ಲಿ ಆಗ್ಬೇಕು ಅಂತ. ಅದು ಆರೋಗ್ಯ ಸಂಸ್ಥೆ ಆಗಿರ್ಲಿ, ಪ್ರಾಥಮಿಕ ಆಗಲಿ, ದ್ವಿತೀಯ ಆಗಲಿ, ಅಥವಾ ತೃತೀಯ ಆಗಿರ್ಲಿ, ಯಾವ್ದಾರು ಆಗಿರ್ಲಿ. ಓಕೆ, ಇವೆಲ್ಲ ಇಂಪಾರ್ಟೆಂಟ್. 1% ಇನ್ಕ್ರೀಸ್ ಆಫ್ ಎನ್ರೋಲ್ಮೆಂಟ್ ಅಂದ್ರೆ ಹೆಣ್ಣು ಮಕ್ಕಳು ಪ್ರತಿ ವರ್ಷ 1% ಸ್ಕೂಲ್ ಕಾಲೇಜುಗಳಲ್ಲಿ, ಸೆಕೆಂಡರಿ ಲೆವೆಲ್ ಅಲ್ಲಿ, ಪ್ರೈಮರಿಗಳಲ್ಲಿ ಈ ಒಂದು ಏನು ದಾಖಲಾತಿ ಹೆಚ್ಚತಕ್ಕಂಥದ್ದು, ಈ ತರ ಇದೆಲ್ಲ ಪ್ರಮುಖವಾಗಿರ್ತಕ್ಕಂಥ ಈ ಸ್ಕೀಮ್ ನ ಅಡಿಯಲ್ಲಿರ್ತಕ್ಕಂಥ ಟಾರ್ಗೆಟ್ಸ್ಗಳು. ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಅವೇರ್ನೆಸ್ ಮೂಡಿಸ್ತಾರೆ, ಹೆಣ್ಣು ಮಕ್ಕಳ ಬಗ್ಗೆ ಇದು ಮಾಡಿಸ್ತಾರೆ, ಅವರಿಂದ ಏನ್ ಪ್ರಯೋಜನ ಅಂತಕ್ಕಂಥದ್ದು ಹೇಳೋದು, ಇದೆಲ್ಲ ಇದರ ಅಡಿಯಲ್ಲಿ ಬರುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯು ಇತ್ತೀಚೆಗೆ ಜಾಗತಿಕ ಅಪಾಯದ ವರದಿಯನ್ನು ಅಂದ್ರೆ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಬಿಡುಗಡೆ ಮಾಡಿದೆ?
ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ನ 20ನೇ ಎಡಿಷನ್ ಸ್ನೇಹಿತರ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆ ಅಂತ ಕರಿತೀವಿ, ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡಿದೆ. ಓಕೆ, ಇದ್ರಲ್ಲಿ ಏನ್ ಹೇಳುತ್ತೆ? ಸೊ ಇಲ್ಲಿ ನೋಡಿ, ಇದೆ ರಿಪೋರ್ಟ್ ಹೆಸರಿದೆ ಗ್ಲೋಬಲ್ ರಿಸ್ಕ್ ರಿಪೋರ್ಟ್. ಇಲ್ಲಿ ರಿಸ್ಕ್ ಅಂದ ತಕ್ಷಣ ಅದು ಎಕನಾಮಿಕ್ ರಿಸ್ಕ್ ಆಗಿರ್ಬೋದು, ಓಕೆ, ಅಥವಾ ಎನ್ವೈರನ್ಮೆಂಟಲ್ ರಿಸ್ಕ್ ಆಗಿರ್ಬೋದು, ಎನಿ ಟೈಪ್ ಆಫ್ ರಿಸ್ಕ್ ಆಗಿರ್ಬೋದು, ಒಟ್ಟಿನಲ್ಲಿ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಇದು. ಓಕೆ, ಇದು ಎರಡು ರೀತಿಯಾದ ರಿಸ್ಕ್ ನ ಇದರಲ್ಲಿ ತೋರಿಸುತ್ತೆ ರಿಪೋರ್ಟ್ ಅಲ್ಲಿ. ಶಾರ್ಟ್ ಟರ್ಮ್ ರಿಸ್ಕ್ 2 years ಗೆ, ಲಾಂಗ್ ಟರ್ಮ್ ರಿಸ್ಕ್ ಪೀರಿಯಡ್ ಅಂತ 10 years ಗೆ ಒಂದು ಗ್ರೂಪ್ ಮಾಡುತ್ತೆ ಇದರಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಇದು 2006ರಿಂದ ಮಾಡ್ತಾ ಬರ್ತಿದೆ. ಫಸ್ಟ್ ಇದು ಲಾಸ್ಟ್ 4 years ಇಂದ, 4 to 6 years ಇಂದ ಕಂಟಿನ್ಯೂಸ್ಲಿ ಎನ್ವೈರನ್ಮೆಂಟಲ್ ರಿಸ್ಕ್ಸ್ ನಮ್ಮ ಟಾಪ್ ಕ್ಯಾಟಗರಿಯಲ್ಲಿ ಬರ್ತಾ ಇದೆ. ಅಂದ್ರೆ ವೆದರ್ ಈವೆಂಟ್ ಸಂಬಂಧಪಟ್ಟಂತೆ ಎನ್ವೈರನ್ಮೆಂಟಲ್ ರಿಸ್ಕ್ ಇದೆಯಲ್ಲ, ಇದು ನಮ್ಮ ಟಾಪ್ ಲೆವೆಲ್ ರಿಸ್ಕ್ ಅಲ್ಲಿ ಲಾಸ್ಟ್ ಒಂದು 6-7 ವರ್ಷದಿಂದ ಕೂಡ ಕಾಣಿಸ್ತಾ ಇದೆ. ನಮ್ಮ ಭಾರತ ರಿಸ್ಕ್ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಅಂದ್ರೆ ಭಾರತದಲ್ಲಿ ಏನೇನು ರಿಸ್ಕ್ ಇರ್ಬೋದಪ್ಪ ಹಂಗಾರೆ? ಈಗ ಓಕೆ, ವರ್ಲ್ಡ್ ಅಲ್ಲಿ ಸಂಬಂಧಪಟ್ಟಂತೆ ಇದು ಏನೇನ್ ಹೇಳುತ್ತೆ? ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ, GDP, ಗ್ಲೋಬಲ್ GDP ಬಗ್ಗೆ, ಪಾಪ್ಯುಲೇಷನ್ಸ್ ಬಗ್ಗೆ ಏನೇನು ಒಂದು ತೊಂದರೆಗಳಿವೆ, ರಿಸ್ಕ್ ಗಳಿವೆ ಅನ್ನೋದು ಹೇಳುತ್ತೆ ಈ ರಿಪೋರ್ಟ್. ಅದ್ರಲ್ಲಿ ಎಸ್ಪೆಷಲಿ ಭಾರತ ಅಂತ ತಗೊಂಡಾಗ ನಮ್ಗೆ ಭಾರತದಲ್ಲಿ ಏನೇನು ರಿಸ್ಕ್ ಇರ್ಬೋದು ಈ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಅಲ್ಲಿ ಅಂದ್ರೆ, ವಾಟರ್ ಸಪ್ಲೈ ಶಾರ್ಟೇಜ್ ಆಗೋದಾಗಿರ್ಬೋದು, ಮಿಸ್ಇನ್ಫಾರ್ಮೇಶನ್ ಅಂಡ್ ಡಿಸ್ಇನ್ಫಾರ್ಮೇಶನ್ ಅಂತ ಕರಿತೀವಿ. ಅಂದ್ರೆ ಸುಳ್ಳೇಳಿ ರಾಜಕೀಯದಲ್ಲಿ ಪಬ್ಲಿಕ್ ಏನು ಗೌರ್ಮೆಂಟ್ಸ್ ಗಳು ಬರ್ತಕ್ಕಂಥದ್ದು, ಸುಳ್ಳು ಇನ್ಫಾರ್ಮೇಶನ್ಸ್ ಕೊಡ್ತಕ್ಕಂಥದ್ದು, ಇದರಿಂದ ತುಂಬಾ ಬೇರೆ ಬೇರೆಯಾದ ರೀತಿಯಾದ ನ್ಯಾಷನಲಿ ಇಂಟರ್ನ್ಯಾಷನಲಿ ಎಫೆಕ್ಟ್ ಆಗುತ್ತೆ ಡಿಸ್ಇನ್ಫಾರ್ಮೇಶನ್ ಸುಳ್ಳಾದ್ರೆ. ಓಕೆ, ಮತ್ತೆ ಎರೋಷನ್ ಆಫ್ ಹ್ಯೂಮನ್ ರೈಟ್ಸ್, ಭಾರತದಲ್ಲಿ ಒಂದು ಮಾನವ ಹಕ್ಕುಗಳನ್ನದೇ ಅಳಿಸಿ ಹೋಗ್ತದಂತೆ, ಸಿವಿಕ್ ಫ್ರೀಡಮ್ ಇರಲ್ಲ, ಅಂದ್ರೆ ನಮ್ಮ ಪಬ್ಲಿಕ್ ಜನಗಳ ಫ್ರೀಡಮ್ ಹೋಗೋದಾಗಿರೋದು, ಪೊಲ್ಯೂಷನ್, ಲೇಬರ್ ಟ್ಯಾಲೆಂಟ್ ಶಾರ್ಟೇಜ್ ಆಗೋದು, ಇವೆಲ್ಲ ನಮ್ಮ ಭಾರತದ ಮುಂದಿರ್ತಕ್ಕಂಥ ಒಂದು ರಿಸ್ಕ್ ಗಳು ಅಂತ ಈ ಗ್ಲೋಬಲ್ ಒಂದು ರಿಸ್ಕ್ ರಿಪೋರ್ಟ್ ಅಲ್ಲಿ ಹೇಳುತ್ತೆ ಸ್ನೇಹಿತರೆ. ಇಲ್ಲಿ ಇಮಿಡಿಯೇಟ್ ರಿಸ್ಕ್ ಅಂದ್ರೆ 2 ವರ್ಷಕ್ಕೆ, ನೆಕ್ಸ್ಟ್ 2 years ಏನೇನು ರಿಸ್ಕ್ ಇರಬಹುದು ಅಂತ ನೋಡೋದಾದ್ರೆ, ಪ್ರಪಂಚದಲ್ಲಿ ಮಿಸ್ಇನ್ಫಾರ್ಮೇಶನ್, ಡಿಸ್ಇನ್ಫಾರ್ಮೇಶನ್ಸ್ ಒಂದು, ಮತ್ತೆ ವೆದರ್ ಇವೆಂಟ್ಸ್ ತುಂಬಾ ಆಗುತ್ತೆ. ವೆದರ್ ಅಂದ್ರೆ ತುಂಬಾ ಬರಗಾಲ ಬರೋದು ಅಥವಾ ತುಂಬಾ ಪ್ರವಾಹ ಬರೋದು, ಈ ತರದ್ದು. ಓಕೆ, ಮತ್ತೆ ಸ್ಟೇಟ್ ಬೇಸ್ಡ್ ಆರ್ಮ್ಡ್ ಕಾನ್ಫ್ಲಿಕ್ಟ್ಸ್ ಗಳಾಗ್ತಕ್ಕಂಥದ್ದು, ಓಕೆ, ಮಿಲಿಟರಿಗಳ ಕಾನ್ಫ್ಲಿಕ್ಟ್ಸ್ ಆಗ್ತಕ್ಕಂಥದ್ದು, ಇದು ಲಾಸ್ಟ್ ನೆಕ್ಸ್ಟ್ 2 years ಅಲ್ಲಿ ಇರ್ತಕ್ಕಂಥ ರಿಸ್ಕ್ಗಳು. ಅದೇ ತರ ಲಾಂಗ್ ಟರ್ಮ್ 10 ವರ್ಷಕ್ಕೆ ಏನಾದ್ರು ರಿಸ್ಕ್ ಇದೆ ಅಂತಂದ್ರೆ, ನೆಕ್ಸ್ಟ್ 10 years ಅಲ್ಲಿ ತುಂಬಾ ವೆದರ್ ಇವೆಂಟ್ಸ್ ಗಳಾಗ್ತವೆ, ತುಂಬಾ ಆಗ್ತವೆ. ಓಕೆ, ಹಾಗೆ ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ, ಜೈವ ವೈವಿಧ್ಯತೆ ಲಾಸ್ ಆಗುತ್ತೆ, ಎಕೋಸಿಸ್ಟಮ್ ಕೊಲಾಪ್ಸ್ ಆಗುತ್ತೆ, ಕ್ರಿಟಿಕಲಿ ಚೇಂಜ್ ಟು ದ ಅರ್ತ್ ಸಿಸ್ಟಮ್, ನಮ್ಮ ಅರ್ತ್ ಭೂಮಿ ಕ್ರಿಟಿಕಲಿ ತುಂಬಾ ಚೇಂಜಸ್ ಆಗ್ಬಿಡುತ್ತೆ. ಓಕೆ, ಇದೆಲ್ಲ ಮುಂದಿರ್ತಕ್ಕಂಥದ್ದು. ನಾನು ಇಲ್ಲಿ ನಿಮ್ಗೆ ತೋರಿಸ್ತೀನಿ, ಈ ಒಂದು ಮ್ಯಾಪ್ ಮುಖಾಂತರ ನೀವು ನೋಡಬಹುದು ಇಲ್ಲಿ 2 years ಗೆ ಏನೇನಿದೆ ಅಂತ ನೋಡಿ. ಮಿಸ್ಇನ್ಫಾರ್ಮೇಶನ್ಸ್ ಒಂದ್ ಬರುತ್ತೆ, ಎಕ್ಸ್ಟ್ರೀಮ್ ವೆದರ್ ಬರುತ್ತೆ, ಟಾಪ್ 10 ರ್ಯಾಂಕ್ಸ್ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ರಿಸ್ಕ್ ಗಳು ಯಾವ್ದು ಅಂತ. ಸೈಬರ್ ಇನ್ಸೆಕ್ಯೂರಿಟಿ, ಇಂಟರ್ನೆಟ್ ಆರ್ಮ್ಡ್ ಕಾನ್ಫ್ಲಿಕ್ಟ್ ಆಗ್ಬೋದು, ಮತ್ತೆ ಇನ್ಫ್ಲೇಷನ್, ಹಣದುಬ್ಬರ ಆಗಿರ್ಬೋದು, ಎಕನಾಮಿಕ್ ಡೌನ್ ಸ್ಟೋನ್ ಆಗಿರ್ಬೋದು, ಇನ್ವಾಲಂಟರಿ ಮೈಗ್ರೇಷನ್, ಪೊಲ್ಯೂಷನ್ ಆಗಿರ್ಬೋದು, ಇವೆಲ್ಲ 2 years. ನೆಕ್ಸ್ಟ್ 10 years ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಕಲರ್ ಬೇರೆ ಬೇರೆ ಇದೆ ನಿಮ್ಗೆ. ಗ್ರೀನ್ ಕಲರ್ ಇದ್ರೇನು ಅಂತಂದ್ರೆ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತ ರಿಸ್ಕ್ ಅದು. ಬ್ಲೂ ಕಲರ್ ಇದ್ರೆ ನಿಮ್ಗೆ ನೋಡಿ ಎಕಾನಮಿಕ್ ಸಂಬಂಧಪಟ್ಟ ರಿಸ್ಕ್. ಈ ಒಂದು ಆರೆಂಜಿಶ್ ಕಲರ್ ಇದ್ರೆ ಇಂಟರ್ ಸ್ಟೇಟ್ ಆರ್ಮ್ ಕಾನ್ಫ್ಲಿಕ್ಟ್, ಜಿಯೋ ಪೊಲಿಟಿಕಲ್ ರಿಸ್ಕ್, ಅಂದ್ರೆ ಏನ ಕರಿತೀವಿ ಭೌಗೋಳಿಕವಾಗಿ ಇರ್ತಕ್ಕಂತ ಒಂದು ರಾಜಕೀಯದ ಪರಿಸ್ಥಿತಿಯ ಮೇಲೆ ಆಗ್ತಕ್ಕಂಥದ್ದು. ಓಕೆ, ಸೋಷಿಯಲ್ ರಿಫಾರ್ಮ್ಸ್ ಗಳು, ಈ ತರ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಈ ತರ ಬೇರೆ ಬೇರೆ ರಿಸ್ಕ್ ಗಳಿದೆ. ಒಂದ್ಸಲ ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಸಿಂಪಲ್ ಆಗಿ ಕೇಳ್ತಾನೆ, ನೋಡ್ಕೊಳ್ಳಿ ಸಾಕು. ಇನ್ನು ಡೀಟೇಲ್ ಬಗ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಜಿಯೋ ಪೊಲಿಟಿಕಲ್ ರಿಸಿಷನ್ ಅಂದ್ರೆ ಏನು, ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂದ್ರೆ ಏನಾಗುತ್ತೆ. ನೆಕ್ಸ್ಟ್ 23% ಆಫ್ ದ ರೆಸ್ಪಾಂಡೆಂಟ್ಸ್ ನೆಕ್ಸ್ಟ್ 2 years ಅಲ್ಲಿ 23% ಅಷ್ಟು ಪ್ರಪಂಚದಲ್ಲಿ ಜನರು ಈ ಒಂದು ಕಾನ್ಫ್ಲಿಕ್ಟ್ಸ್ ಅಲ್ಲಿ ಭಾಗವಹಿಸ್ತಾರೆ. ಓಕೆ, ಭೌಗೋಳಿಕ ಒಂದು ವಾರ್ಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಓಕೆ, ಆತರ ತುಂಬಾ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಅದರ್ ಸೋಶಿಯಾಟಿಕ್ ರಿಸ್ಕ್ ಆಗಿರ್ಬೋದು, ಇನ್ವಾಲಂಟರಿ ಮೈಗ್ರೇಷನ್, ಸೋಶಿಯಾಟಿಕ್ ಪೋಲರೈಸೇಷನ್, ಸೋಶಿಯಾಟಿಕ್ ಫ್ರಾಗ್ಮೆಂಟೇಷನ್ಸ್ ಇಂದ ಆಗಿರ್ಬೋದು, ಎಕನಾಮಿಕ್ ಡೌನ್ ಇನ್ಫ್ಲೇಷನ್, ಎಕನಾಮಿಕ್ ಲಾಸ್ ಆಗಿ ಹಣದುಬ್ಬರ ಜಾಸ್ತಿ ಆಗಿರೋದ್ರಿಂದ ರಿಸ್ಕ್ ಆಗಿರ್ಬೋದು, ಎನ್ವೈರನ್ಮೆಂಟಲ್ ರಿಸ್ಕ್, ಟೆಕ್ನಾಲಜಿಕಲ್ ರಿಸ್ಕ್, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದ್ರಿಂದ ನಮ್ಗೆ ಟೆಕ್ನಾಲಜಿಕಲ್ ರಿಸ್ಕ್ ಇದೆ, ಬಯೋಟೆಕ್ನಾಲಜಿ ಚಾಲೆಂಜ್ಗಳು, ಈ ತರ, ಮತ್ತೆ ಸೂಪರ್ ಏಜಿಂಗ್ ಸೊಸೈಟೀಸ್, ಈ ತರ ತುಂಬಾ ರಿಸ್ಕ್ ಗಳು ಇಲ್ಲಿ ಪಟ್ಟಿ ಇದೆ, ನೋಡ್ಕೊಳ್ಳಿ ಒಂದ್ಸಲ ಸ್ನೇಹಿತರೆ. ಫೈನ್, ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಬರುವ ಪರೀಕ್ಷಾ ಪೇ ಚರ್ಚಾ, ಇದು ಯಾವುದರ ಉಪಕ್ರಮ? ಪರೀಕ್ಷಾ ಪೇ ಚರ್ಚಾ ಅಂತಕ್ಕಂಥದ್ದು ಏನು ಅಂತಂದ್ರೆ ಶಿಕ್ಷಣ ಸಚಿವಾಲಯದ ಒಂದು ಉಪಕ್ರಮ, ಒಂದು ಇನಿಷಿಯೇಟಿವ್. ಏನಪ್ಪಾ ಇದು ಪರೀಕ್ಷಾ ಪೇ ಚರ್ಚಾ ಅಂದ್ರೆ? ಸಿಂಪಲ್ ಸರ್, ಪರೀಕ್ಷೆಗಳನ್ನ ನೀವು ಸ್ಟ್ರೆಸ್, ಒತ್ತಡವಾಗಿ ತಗೋಬೇಡಿ, ಪರೀಕ್ಷೆಗಳನ್ನ ಒತ್ತಡವಾಗಿ ತಗೋಬಾರ್ದು. ಇದನ್ನ ಹಬ್ಬ ರೀತಿ, ಒಂದು ಪ್ರೋಸೆಸ್ ಅಂತ ಹೇಳ್ತಕ್ಕಂಥದ್ದು ಇದು
ಅವೇರ್ನೆಸ್ ಮೂಡಿಸ್ತಕ್ಕಂಥ ಒಂದು ಮೂವ್ಮೆಂಟ್ ಪ್ರತಿ ವರ್ಷ ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಲಿಟ್ರಸಿ, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಡಿಯಲ್ಲಿ. ಓಕೆ, ಇದನ್ನ ಪ್ರತಿ ವರ್ಷ ಮಾಡ್ತಾರೆ. ಅಂದ್ರೆ ಇದನ್ನ ಸ್ಟ್ರೆಸ್ಡ್ ಲರ್ನಿಂಗ್ ಸೆಲೆಬ್ರೇಷನ್ ತರ ನೀವು ಸೆಲೆಬ್ರೇಟ್ ಮಾಡಬೇಕು ಅಂತ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ it reinforces its message of religions, positivity and joy in learning. ಕಲಿಯೋದಲ್ಲಿ ನಾವು ನಲಿತಾ ಇರಬೇಕು, ನಲಿತಾ ಕಲಿಬೇಕು ಅಂತಕ್ಕಂಥದ್ದು. ಎಜುಕೇಶನ್ ಅನ್ನು ಸೆಲೆಬ್ರೇಷನ್ ಜರ್ನಿ ತರ ನಾವು ಇದನ್ನ ಸ್ವಾಗತ ಮಾಡ್ಬೇಕು ಹೊರತು ಒತ್ತಡವಾಗಿ ಸ್ವೀಕರಿಸಬಾರ್ದು ಅಂತಕ್ಕಂಥದ್ದು. ಪರೀಕ್ಷಾ ಪೇ ಚರ್ಚಾ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಪ್ರತಿ ವರ್ಷ ಮಾಡ್ತಾರೆ. ಈ ವರ್ಷ 2025ನೇ ಎಡಿಷನ್ 3.5 crore ಜನ ಇದರಲ್ಲಿ ಟೀಚರ್ಸ್, ಸ್ಟೂಡೆಂಟ್ಸ್, ಪೇರೆಂಟ್ಸ್ ಎಲ್ಲ ಭಾಗವಹಿಸಿದ್ರು. ರೆಕಾರ್ಡ್ ಬ್ರೇಕಿಂಗ್ ಇದು. ಓಕೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಇನಿಷಿಯೇಟಿವ್. ನೆಕ್ಸ್ಟ್ ಬರ್ತೇನೆ. ಇದು ನಿಮ್ಗೆ ಹೇಳಿಕೆ 1, ಹೇಳಿಕೆ 2, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ತರ ತಗೊಂಡಿದ್ದೀನಿ. ಕರೆಂಟ್ ಅಫೇರ್ ಇದು ಕೂಡ. ಬನ್ನಿ ನೋಡೋಣ. ಅಟ್ಲಾಂಟಿಕ್ ಸಾಗರದಲ್ಲಿರುವ ಕ್ಲಾರಿಯನ್ ಕ್ಲಿಪ್ಪರ್ಟನ್ ವಲಯ, ಓಕೆ, ಕ್ಲಾರಿಯನ್ ಕ್ಲಿಪ್ಪರ್ಟನ್ ಝೋನ್ ಅಂತಕ್ಕಂಥದ್ದು ಪಾಲಿಮೆಟ್ರಿಕ್ ಗಂಟುಗಳು ಸಮೃದ್ಧ ನಿಕ್ಷೇಪಗಳಿಗೆ ಹೆಸರುವಾಸಿಯಾಗಿದೆ. ಈ ಗಂಟುಗಳು ಮ್ಯಾಂಗನೀಸ್, ನಿಕ್ಕಲ್, ತಾಮ್ರ, ಕೋಬಾಲ್ಟ್ ಅಂತ ಖನಿಜಗಳನ್ನು ಹೊಂದಿರುತ್ತವೆ. ನವೀಕರಿಸಬಹುದಾದ ಶಕ್ತಿ ತಂತ್ರಜ್ಞಾನವಾಗಿ ಬಳಸಲಾಗುತ್ತದೆ. ಇದು ಯಾವುದು ಸರಿಯಾಗಿದೆ ಅಂತ ಇಲ್ಲಿ ನೋಡಿ. ಇಲ್ಲಿ ಆಕ್ಚುಲಿ ಸುದ್ದಿಯಲ್ಲಿದೆ. ಇದು ಕ್ಲಾರಿಯನ್ ಕ್ಲಿಪ್ಪರ್ಟನ್ ವಲಯ ಅಂತಕ್ಕಂಥದ್ದು ಏನಿದೆ, ಇದು ನಮಗೆ ಪೆಸಿಫಿಕ್ ಓಷನ್ ಅಲ್ಲಿ ಬರ್ತಕ್ಕಂಥದ್ದು, ಅಟ್ಲಾಂಟಿಕ್ ಅಲ್ಲ. ಹಾಗಾಗಿ ದಿಸ್ ಇಸ್ ರಾಂಗ್ ಆನ್ಸರ್. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಹಾಗಾಗಿ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ನಾವು ಟಿಕ್ ಹಾಕಬಹುದು. ಸರಿ, ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ. ಆಪ್ಷನ್ ಡಿ, ಸಿ ಅಲ್ಲ. ಓಕೆ, ಹೇಳಿಕೆ 2 ತನ ಸರಿಯಾಗಿದೆ. ಹೌದು. ಏನಿದು ಅಂದ್ರೆ ಡಾರ್ಕ್ ಆಕ್ಸಿಜನ್ ಅಂತ ಸ್ನೇಹಿತರೆ. ಡಾರ್ಕ್ ಆಕ್ಸಿಜನ್ ನಾನು ನಿಮಗೆ ತೋರಿಸ್ತೇನೆ. ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಫಸ್ಟ್ ಎಲ್ಲಿ ಬರುತ್ತೆ ಇದು? ಕ್ಲಾರಿಯನ್ ಫ್ರಾಕ್ಚರ್ ಝೋನ್ ಅಂತ ಅಥವಾ ಕ್ಲಿಪ್ಪರ್ಟನ್ ಫ್ರಾಕ್ಚರ್ ಝೋನ್ ಅಂತ ಕರಿತೀವಿ. ಈ ಝೋನ್ ಇದೆಯಲ್ಲ, ಇದು ನಮ್ಮ ಹವಾಯಿ ದ್ವೀಪ ನೋಡಿ. ಇದು ಹವಾಯಿ ದ್ವೀಪ. ಮತ್ತೆ ಇಲ್ಲಿ ನೋಡಿದ್ರೆ ಮೆಕ್ಸಿಕೋ ನಾನು ಲಾಸ್ಟ್ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ಅಲ್ಲಿ ಮಾತಾಡಿದ್ದೀನಿ ವೀಕ್ಲಿ. ಮೆಕ್ಸಿಕೋ ಇಸ್ ವೆರಿ ಇಂಪಾರ್ಟೆಂಟ್. ಗಲ್ಫ್ ಆಫ್ ಮೆಕ್ಸಿನ ಗಲ್ಫ್ ಆಫ್ USA ಮಾಡ್ಬೇಕು, ಅಮೆರಿಕ ಮಾಡ್ಬೇಕು ಅಂತ ಇದ್ದಾರೆ. ಇವೆಲ್ಲ ಸುದ್ದಿಯಲ್ಲಿ. ಹಾಗಾಗಿ ದಿಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬರ್ತಕ್ಕಂಥದ್ದು ಪೆಸಿಫಿಕ್ ಓಷನ್ ಅಲ್ಲಿ. ಓಕೆ, ಸೈಂಟಿಸ್ಟ್ ಇಲ್ಲಿ ಡಾರ್ಕ್ ಆಕ್ಸಿಜನ್ ನ 13,000 ಅಡಿಯ ಕೆಳಗಡೆ ಗುರ್ತು ಮಾಡಿದ್ದಾರೆ. ಏನ್ ಸರ್ ನೋಡಿ, ಆಕ್ಸಿಜನ್ ಅಂತಕ್ಕಂಥದ್ದು ನಿಮ್ಗೆ ಹೆಂಗ್ ಬರುತ್ತೆ ಸರ್? ಆಮ್ಲಜನಕ ಫೋಟೋಸಿಂಥಸಿಸ್ ಅಲ್ವಾ? ಫೋಟೋಸಿಂಥಸಿಸ್ ಆಗ್ಬೇಕಲ್ಲ. ಫೋಟೋಸಿಂಥಸಿಸ್ ಸಸ್ಯಗಳು ಮಾಡ್ತವೆ. ಹೆಂಗ್ ಮಾಡ್ತವೆ? ಅದು ಸೂರ್ಯನ ಕಿರಣ ಬೇಕೇ ಅದಕ್ಕೆ ಅಲ್ವಾ? ಬಟ್ ಇಲ್ಲಿ ಕೆಳಗಡೆ, ಭೂಮಿಯ ಕೆಳಗಡೆ ಈ ತರ ಪಾಲಿಮೆಟಲಿಕ್ ನೂಡಲ್ಸ್ ಗಳ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಹಿಂಗೆ ಈ ತರ ಇರುತ್ತೆ. ಇದ್ರ ಭೂಮಿಯ ಕೆಳಗಡೆ ಇದೆ, 13,000 ಕೆಳಗಡೆ. ಅಲ್ಲಿ ಯಾವುದೇ ರೀತಿಯಾದ ಸೂರ್ಯನ ಕಿರಣ ಹೋಗ್ತಾ ಇಲ್ಲ. ಅಲ್ಲಿ ಡಾರ್ಕ್ ಆಕ್ಸಿಜನ್ ನ ಕಂಡಿಡಿದಿದ್ದಾರೆ. ಇದು ಏನಾಗ್ಬಿಟ್ಟಿದೆ ಅಂತಂದ್ರೆ ಇವಾಗ ಒಂದ್ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ಸ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ನಮ್ಗೆ ಈ ಫೋಟೋಸಿಂಥಸಿಸ್ ಆಮ್ಲಜನಕ ಉತ್ಪಾದನೆಗೆ ಆಕ್ಸಿಜನ್ ನಮ್ಗೆ ಸೂರ್ಯನ ಕಿರಣ ಬೇಕೇ ಬೇಕಾ? ಹಾಗಾದ್ರೆ ಸೂರ್ಯನ ಕಿರಣ ಬೇಡ ಅಂದ್ಮೇಲೆ ಇಲ್ಲಿ ನಾವು ಡಾರ್ಕ್ ಆಕ್ಸಿಜನ್ ಏನ್ ನೋಡಿದೀವಿ, ನಮ್ಮ ಈ ಭೂಮಿ ಮೊದ್ಲು ಹೆಂಗಿತ್ತ ಹಂಗಾರೆ? ಸೂರ್ಯನ ಕಿರಣ ಇಲ್ದೇನೆ ನಾವು ಆಕ್ಸಿಜನ್ ನಮ್ದ್ರಲ್ಲಿ ಇತ್ತ ನಾವ್ ಹೇಳ್ತೀವಿ ಅಲ್ವಾ? ಈ ಆಕ್ಸಿಜನ್ ಅಂತಕ್ಕಂಥದ್ದು ಸಸ್ಯಗಳು ಸೂರ್ಯನ ಕಿರಣ ಬಂದ ಮೇಲೆ ಬಂತು ಅಂತ ಹೇಳಿ. ಹಂಗ ಅದಕ್ಕಿಂತ ಮುಂಚೆ ಇದೆಯಾ? ಹಂಗಾರೆ ಬೇರೆ ಪ್ಲಾನೆಟ್ ಈ ತರ ಕನ್ಫ್ಯೂಷನ್ಸ್ ಗಳು ಇವಾಗ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಏನಿದೆ ಅಂತಂದ್ರೆ, ಕ್ಲಿಪ್ಪರ್ಟನ್ ಝೋನ್ ಅಲ್ಲಿ ನಾವು ಆಕ್ಸಿಜನ್ ನ ಅವರು ಸೈಂಟಿಸ್ಟ್ ಡಿಸ್ಕವರ್ ಮಾಡಿದ್ದಾರೆ. ಈ ಆಕ್ಸಿಜನ್ ಹೆಂಗ್ ಸಿಕ್ತು ಅಲ್ಲಿ ಅಂದ್ರೆ ಪಾಲಿಮೆಟಲಿಕ್ ನೂಡಿಯಲ್ಸ್ ಅಂತ ಏನ್ ಕರಿತೀವಿ ನಾವು. ಏನು ನಾವು ಡೀಪ್ ಏನು ಸೀ ಬೆಡ್ ಮೈನಿಂಗ್ ಮಾಡ್ತಾರಲ್ಲ, ನಾವು ಭಾರತನೂ ಕೂಡ ಮಾಡ್ತೀವಲ್ಲ ಸ್ಪೆಷಲ್ ಎಕನಾಮಿಕ್ ಝೋನ್ ಅಲ್ಲಿ. ಅಲ್ಲಿ ಈ ಒಂದು ಮ್ಯಾಂಗನೀಸ್ ನೋಡುಲ್ಗಳು, ನಿಕ್ಕಲ್, ಕಾಪರ್, ಈ ತರ ಕೋಬಾಲ್ಟ್ ಎಲ್ಲ ಇರ್ತಾವಲ್ಲ, ಇದರಿಂದ ಆಕ್ಸಿಜನ್ ಬಿಡುಗಡೆ ಆಗುತ್ತಂತೆ. ಸ್ಪ್ಲಿಟ್ಟಿಂಗ್ ಈ ಒಂದು ಪಾಲಿಮೆಟಿಕ್ ನೋಡುಲ್ಸ್ ಅಂತ ಏನ್ ಕರಿತೀವಿ, ಇವು ರಿಚ್ ಇನ್ ಮ್ಯಾಂಗನೀಸ್ ಅಂಡ್ ಐರನ್ ಅಲ್ಲಿ ಇರ್ತಾವಲ್ಲ, ಇದು ಆಕ್ಸಿಜನ್ ಇಲ್ದೆ, ಓಕೆ, ಅಂದ್ರೆ ಯಾವುದೇ ಸೂರ್ಯನ ಕಿರಣ ಇಲ್ದೆ ಆಕ್ಸಿಜನ್ ಜನರೇಟ್ ಮಾಡುತ್ತೆ. ಹೆಂಗ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರೋಕೆಮಿಕಲ್ ಆಕ್ಟಿವಿಟಿಯಿಂದ. ಅಂದ್ರೆ ನಮ್ಮ ವಾಟರ್ ಮಾಲಿಕ್ಯೂಲ್ ನ ಡಿವೈಡ್ ಮಾಡಿ ಎಲೆಕ್ಟ್ರೋಕೆಮಿಕಲ್ ಆಕ್ಟಿವಿಟಿಯಿಂದ ಹೈಡ್ರೋಜನ್ ಒಂದು ಆಕ್ಸಿಜನ್ ನ ಡಿವೈಡ್ ಮಾಡಿ ಆಕ್ಸಿಜನ್ ನ ಬಿಡುಗಡೆ ಮಾಡುತ್ತೆ. ಡಾರ್ಕ್ ಆಕ್ಸಿಜನ್ ಅಂತ ಕರಿತೀವಿ. ಓಕೆ, ಇದು ನಾವು ಈ ರೀಜನ್ ಅಲ್ಲಿ ನಾವು ನೋಡಿದೀವಿ, ಸೈಂಟಿಸ್ಟ್ ಇವಾಗ ಕಂಡುಹಿಡಿದಿದ್ದಾರೆ. ಹಂಗಾಗಿ ಕ್ಲಾರಿಯನ್ ಕ್ಲಿಪ್ಪರ್ಟನ್ ಝೋನ್ ಆಫ್ ಪೆಸಿಫಿಕ್ ಓಷನ್ ನಿಮಗೆ ಇರಬೇಕು. ಇಲ್ಲಿ ಚಾಲೆಂಜಸ್ ಏನಾಯ್ತು? ನಮ್ಮ ನಂಬಿಕೆ ಏನಾಯ್ತು? ಫೋಟೋಸಿಂಥಸಿಸ್ ಇಸ್ ದ ಸೋಲ್ ಸೋರ್ಸ್ ಆಫ್ ಆಕ್ಸಿಜನ್ ಅಂತ ಕರಿತಿದ್ವಿ ಅಲ್ವಾ? ವಿಧಿ ಸಂಶ್ಲೇಷಣೆ ನಮ್ಗೆ ಆಕ್ಸಿಜನ್ ಬರಕ್ಕೆ, ಆಮ್ಲಜನಕ ಉತ್ಪಾದನೆಗೆ ಇಂಪಾರ್ಟೆಂಟ್. ವಿಧಿ ಸಂಶ್ಲೇಷಣೆಗೆ ನಮ್ಗೆ ಸೂರ್ಯನ ಕಿರಣ ಬೇಕು ಅಂತಿತ್ತು. ಈಗ ಸೂರ್ಯನ ಕಿರಣ ಇಲ್ಲದೆ ಮಾಡಬಹುದು. ಅಂದ್ರೆ ಇದೊಂದು ನಮ್ಗೆ ಬೇರೆ ರೀತಿಯಾದ ಒಂದು ಇದನ್ನ ಕ್ರಿಯೇಟ್ ಮಾಡ್ತಾ ಇದೆ. ಈ ಲೈಫ್ ಹೆಂಗಾಯ್ತು, ಲೈಫ್ ಆಫ್ ಹಾರಿಜನ್ ಹೆಂಗಾಯ್ತು, ನಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹಾಗಾದ್ರೆ ಕಂಪ್ಲೀಟ್ ನಾವು ಇದನ್ನ ಪುನಃ ಇದನ್ನ ನಾವು ಮಾಡ್ಬೇಕಾಗತ್ತೆ. ಈ ತರ ಬೇರೆ ಪ್ಲಾನೆಟ್ ಗಳಲ್ಲೂ ಕೂಡ ಇರ್ಬೋದು.
ಸೂರ್ಯನ ಕಿರಣ ಇಲ್ಲದೆ ಇರ್ತಕ್ಕಂಥ ಪ್ಯಾರಾಟಲ್ ಆಕ್ಸಿಜನ್ ಇರ್ಬೋದು, ಅಲ್ಲೂ ಜೀವಿಗಳಿರ್ಬೋದು ಅನ್ನೋದು ಇವಾಗ ಕ್ರಿಯೇಟ್ ಮಾಡ್ತಾ ಇದೆ. ಅರ್ಥ ಆಗಿದೆ ಅನ್ಕೋತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಇವೆಲ್ಲ ಕೇಳ್ತಾರೆ, ಇಂಥದ್ದೇ ಕೇಳೋದು ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರೋ ಡಿಜಿಟಲ್ ಟ್ರೀ ಆಧಾರ್ ಕಾರ್ಯಕ್ರಮವನ್ನು ಯಾರು ಪ್ರಾರಂಭಿಸಿದ್ರು? ಡಿಜಿಟಲ್ ಟ್ರೀ ಆಧಾರ್ ಅನ್ನು ಜಮ್ಮು ಕಾಶ್ಮೀರದ ಒಂದು ಉಪಕ್ರಮ. ಕಾಶ್ಮೀರದಲ್ಲಿ ಐಕಾನಿಕ್ ಟ್ರೀ ಇದೆ ಒಂದು, ಅಲ್ಲಿ ಸಿಗ್ತಕ್ಕಂಥ ಚೈನಾರ್ ಅಥವಾ ಚೀನಾರ್ ಟ್ರೀ ಅಂತ ಕರಿತೀವಿ. ಇದನ್ನ ಸಂರಕ್ಷಣೆ ಮಾಡಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ಜಿಯೋ ಟ್ಯಾಗ್ಡ್ QR ಕೋಡ್ ಗಳನ್ನ ಜಿಯೋ ಟ್ಯಾಗ್ ಮಾಡ್ತಾರೆ. ಜಿಯೋ ಟ್ಯಾಗ್ ಅಂದ್ರೆ ಏನು? ಜಿಯೋಗ್ರಫಿಕಲ್ ಲೊಕೇಶನ್ ಎಲ್ಲಿದೆ ಆ ಲೊಕೇಶನ್ ಆ QR ಟ್ಯಾಗ್ ಅಲ್ಲಿ ಇರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿ ಅದನ್ನ ಜಿಸ್ ಇನ್ಫಾರ್ಮೇಶನ್ ಮುಖಾಂತರ, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್, ನಾವು ಅದನ್ನ ಸ್ಯಾಟಲೈಟ್ ಇನ್ಫಾರ್ಮೇಶನ್ ಮುಖಾಂತರ ಅದ್ ಯಾವ ಒಂದು ಲೊಕೇಶನ್ ಅಲ್ಲಿ ಇದೆ ಆ ಟ್ಯಾಗ್ QR ಅಲ್ಲಿ ಇದೆ, ಅದ್ರ ಇನ್ಫಾರ್ಮೇಶನ್ಸ್ ಕಂಪ್ಲೀಟ್ ಆ ಒಂದು ಇದನ್ನ ಒಂದೊಂದು ಮರಕ್ಕೆ, ಜೊತೆಗೆ ಅದರ ಯೂನಿಕ್ ID, ಆಧಾರ್ ID ಕಾರ್ಡ್ ಹೆಂಗಿದೆ ಅದರ ಒಂದೊಂದು ಮರಕ್ಕೆ ಒಂದು ಯೂನಿಕ್ ID ಗಳನ್ನ ಹಾಕಿ QR ಕೋಡ್ ಮಾಡಿ ಅದನ್ನ ಅಲ್ಲಿ ಒಂದು ಸ್ಪ್ರಿಂಗ್ ರೀತಿ ಇರ್ತಕ್ಕಂತ ಒಂದು ಇದರಲ್ಲಿ ಅದನ್ನ ನೇತಾಕಿ ಬರ್ತಾ ಇದಾರೆ ಅಲ್ಲಿ. ಓಕೆ, ಅದು ಮರಕ್ಕೆ ಅದನ್ನ ಫಿಕ್ಸ್ ಮಾಡಿ ಬರ್ತಾ ಇದ್ದಾರೆ. ಇದೊಂದು ಡೇಟಾ ಬೇಸ್ ಕ್ರಿಯೇಟ್ ಮಾಡುತ್ತೆ. ಪ್ರತಿಯೊಂದು ಮರದ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಮ ಹತ್ರ ರೆಕಾರ್ಡ್ ಅಲ್ಲಿ ಸಿಗುತ್ತೆ. ಯಾವುದೇ ಒಂದು ನಾಶ ಮಾಡಕ್ಕೂ ಸಾಧ್ಯ ಇಲ್ಲ. ಇದೊಂದು ತುಂಬಾ ಸಮೃದ್ಧವಾಗಿರ್ತಕ್ಕಂಥ ಮರ, ಎಸ್ಪೆಷಲಿ ಜಮ್ಮು ಕಾಶ್ಮೀರಗಳಲ್ಲಿ. ಹಾಗಾಗಿ ಈ ಚೀನಾರ್ ಒಂದು ಮರವನ್ನು ಸಂರಕ್ಷಣೆ ಮಾಡಲು ಈ ತರ ಮಾಡ್ತಾ ಇರ್ತಕ್ಕಂಥ. ಕೇಳ್ಬೋದು ಡಿಜಿಟಲ್ ಟ್ರೀ ಆಧಾರ್ ಪ್ರೋಗ್ರಾಮ್ ಎಲ್ಲಿ, ಯಾವ ಮರಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಕೇಳ್ಬೋದು. ಜಮ್ಮು ಕಾಶ್ಮೀರದ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಫೈನ್ ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ. ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ದೃಷ್ಟಿಕೋನ ಟ್ರೆಂಡ್ಸ್ ಅಂದ್ರೆ ವರ್ಲ್ಡ್ ಎಂಪ್ಲಾಯ್ಮೆಂಟ್ ಅಂಡ್ ಸೋಷಿಯಲ್ ಔಟ್ಲುಕ್ ಟ್ರೆಂಡ್ಸ್ ಅಂತ ವರದಿ ಬಿಡುಗಡೆ ಮಾಡಿದೆ. ಇದಕ್ಕೆ ನಾನು ಹೇಳಿಕೆ 1 ಹೇಳಿಕೆ 2 ತರ ತಗೊಂಡಿದ್ದೀನಿ. ಹೇಳಿಕೆ 1 ಹೇಳುತ್ತೆ, ಜಾಗತಿಕ ನಿರುದ್ಯೋಗ ದರ 2024ರಲ್ಲಿ 5% ಸ್ಥಿರವಾಗಿ ಉಳಿಯುವ ನಿರೀಕ್ಷೆ ಇದೆ ಮತ್ತು ಹೈಲೈಟ್ ಮಾಡುವ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಬಿಡುಗಡೆ ಮಾಡಿದ ವರದಿಯಾಗಿದೆ. ಅಂದ್ರೆ ವರ್ಲ್ಡ್ ಎಂಪ್ಲಾಯ್ಮೆಂಟ್ ಸೋಷಿಯಲ್ ಔಟ್ಲುಕ್ ಟ್ರೆಂಡ್ಸ್ ನ ನಮ್ಮ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಿಡುಗಡೆ ಮಾಡುತ್ತೆ. ಇದ್ರ ಪ್ರಕಾರ 5% ಅಷ್ಟು ನಾವು ನಿರುದ್ಯೋಗ ಜಾಗತಿಕವಾಗಿ ನೋಡ್ತೀವಿ ಅಂತ ಹೇಳ್ತಾ ಇದೆ. ಎಸ್, ಆಪ್ಷನ್ 1 ಕರೆಕ್ಟ್ ಇದೆ. ಜಾಗತಿಕ ಆರ್ಥಿಕತೆ COVID-19 ಸಾಂಕ್ರಾಮಿಕದ ಪರಿಣಾಮಗಳಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ಯಾ? ನೋಡಿ, ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಪದೇ ಪದೇ, ಓನ್ಲಿ, ಓಕೆ, ಆಲ್, ಓಕೆ, 100%, ಓಕೆ, ಈ ತರದೆಲ್ಲ ಪದಗಳು ಬರ್ತಲ್ಲ, ಅಂತದೆಲ್ಲ ರಾಂಗ್ ಇರ್ತದೆ. ಇಲ್ಲಿ ಸಂಪೂರ್ಣ ಅಂತ ಕೊಟ್ರು, ಸಂಪೂರ್ಣವಾಗಿ ಆಗಿಲ್ಲ, ಇನ್ನು ರಿಕವರಿ ಆಗ್ತಾನೆ ಇದೀವಿ, ಕಂಪ್ಲೀಟ್ ಆಗಿ ಆಗಿಲ್ಲ. ಸೊ ಆಪ್ಷನ್ 2 ತಪ್ಪು. ಹಾಗಾದ್ರೆ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಈ ರಿಪೋರ್ಟ್? ILO, ಇಲ್ಲೇ ಹೇಳಿದೆ. ಓಕೆ, ಸೊ ಇದು ಗೊತ್ತಿರ್ಲಿ. ಇದರದ್ದು ಒಂದು ರಿಪೋರ್ಟ್ ಅಲ್ಲಿ ಏನಿದೆ, ತುಂಬಾ ಡೀಟೇಲ್ ಆಗಿಂತ ರಿಪೋರ್ಟ್ ಕೇಳಕ್ ಹೋಗಲ್ಲ ಸ್ನೇಹಿತರೆ, ಬಟ್ ಸ್ಟಿಲ್ ಇದ್ರ ಪ್ರಮುಖವಾದ ಪಾಯಿಂಟ್ಸ್ ಗಳನ್ನ ನಿಮ್ಗೆ ಹೇಳ್ತಾ ಹೋಗ್ಬಿಡ್ತೀನಿ. ಇನ್ನು ಈ ಲೇಬರ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಿಡುಗಡೆ ಮಾಡಿರ್ತಕ್ಕಂಥ ಎಂಪ್ಲಾಯ್ಮೆಂಟ್, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ನೋಡೋದಾದ್ರೆ, ಇಂಡಿಯಾದ GDP ಇದೆಯಲ್ಲ, ನಾವು ಸದರ್ನ್ ಏಷ್ಯಾ, ನಾವು ಸೌತ್ ಏಷ್ಯಾ ಅಂತ ತಗೊಂಡ್ರೆ ವಿ ಆರ್ ಇನ್ ದ ಟಾಪ್ ಅಲ್ಲಿ ಇದೀವಿ. 6.9% 2024, ನೆಕ್ಸ್ಟ್ ಇಯರ್ 6.4% ತನಕ ಹೋಗುತ್ತೆ ಇದು. ಅಂಡ್ ಆಲ್ಸೋ ಇಲ್ಲಿ ವರ್ಲ್ಡ್ ಅಲ್ಲಿ ಎಂಪ್ಲಾಯ್ಮೆಂಟ್ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಅದು 5% ಇರುತ್ತೆ. ಓಕೆ, ನಿರುದ್ಯೋಗ ಅಂತಕ್ಕಂಥದ್ದು ಈ 2024 5% ಇದೆ. ಯೂತ್ ಅನ್ಎಂಪ್ಲಾಯ್ಮೆಂಟ್ 12.6% ಹೋಗುತ್ತೆ ಇದೆ ಅಂತ ಹೇಳುತ್ತೆ. ಇನ್ನು ಎಕನಾಮಿಕ್ ಗ್ರೋತ್ ಬಗ್ಗೆ ಮಾತಾಡಿದ್ರೆ, ಅಂದ್ರೆ ಹಣದುಬ್ಬರ, ಗ್ಲೋಬಲ್ ಎಕಾನಮಿಕ್ ಬಗ್ಗೆ ನೋಡೋದಾದ್ರೆ GDP ಅಂತ ಏನ್ ಕರಿತೀವಿ, ಗ್ರೋತ್ 3.2% ಇದೆ ಇನ್ 2024 ಅಲ್ಲಿ, 3.2% ಇದೆ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ಸ್ ಬಗ್ಗೆ ನೋಡಿದ್ರೆ ತುಂಬಾ ಗ್ಯಾಪ್ ಇದೆ, ಯಾಕಂದ್ರೆ ಟೆಕ್ನಾಲಜಿಕಲ್ ಒಂದು ಚೇಂಜಸ್ ಗಳಿಂದ. ಹಾಗೆ ಗ್ಲೋಬಲ್ ಈ ಚೇಂಜಸ್ ಗಳಿಂದ ಗ್ಲೋಬಲ್ ಜಾಬ್ಸ್ ಗ್ಯಾಪ್ ಕ್ರಿಯೇಟ್ ಮಾಡ್ತಾ ಇದೆ. ಅಂದ್ರೆ 186 ಮಿಲಿಯನ್ ಪ್ರಪಂಚದಾದ್ಯಂತ ಅನ್ಎಂಪ್ಲಾಯ್ಡ್ ಆಗ್ತಾರೆ. 137 ಮಿಲಿಯನ್ ಅನ್ಎಂಪ್ಲಾಯ್ಮೆಂಟ್ ಟೆಂಪರರಿಲಿ ಅನ್ಅವೈಲಬಲ್ ಟು ವರ್ಕ್, ಅವ್ರಿಗೆ ಟೆಂಪರರಿ ವರ್ಕ್ ಸಿಗ್ತಾ ಇಲ್ಲ 2024 ಒಂದು ಪ್ರಕಾರ. 79 ಮಿಲಿಯನ್ ಡಿಸ್ಕರೇಜ್ಡ್ ವರ್ಕರ್ಸ್, ಕೆಲಸ ಮಾಡಕ್ಕೆ ಡಿಸ್ಕರೇಜ್ಡ್ ಆಗಿರ್ತಕ್ಕಂಥ ವರ್ಕರ್ಸ್ ಸಿಗ್ತಾರೆ. ಟೋಟಲ್ 402 ಮಿಲಿಯನ್ಸ್ ಜಾಬ್ಸ್ ಗ್ಯಾಪ್ ಕ್ರಿಯೇಟ್ ಆಗಿದೆ ಅಂತ ಹೇಳುತ್ತೆ. ಓಕೆ, ಈ ರಿಪೋರ್ಟ್ ತುಂಬಾ ಡೀಟೇಲ್ ಬೇಕಾಗಿಲ್ಲ, ಬಟ್ ಸ್ಟಿಲ್ ಮುಖ್ಯವಾದ ಪಾಯಿಂಟ್ಸ್ ಮಾತ್ರ ಕೊಟ್ಟಿದ್ದೀನಿ ನಾನು. ಫೈನ್ ಸರ್. ಇನ್ನು ಗ್ಲೇಷಿಯರ್ ನದಿ, ಹಿಮ ನದಿಗಳ ಬಗ್ಗೆ ಸಂಬಂಧಪಟ್ಟಂತೆ ಇದು ಸುದ್ದಿಯಲ್ಲಿ ಇತ್ತು. ಹಂಗಾಗಿ ನೋಡಿ, ಮೊನ್ನೆ ಕೂಡ ಎಕ್ಸಾಮ್ ಅಲ್ಲಿ SC/ST ಫ್ರೀ ಇದರಲ್ಲಿ ಕೂಡ ಕೇಳಿದ್ದ, ಕೋಚಿಂಗ್ ಎಕ್ಸಾಮ್ ನಲ್ಲಿ ಕೇಳಿದ್ದ. ಇಲ್ಲಿ ಯಾವ ನದಿ, ಯಾವ ಒಂದು ಹಿಮ ನದಿ ಇಂದ ಆಗುತ್ತೆ ಅಂತ ಕೇಳಿದ್ರು. ಯಾಲ, ತ್ರಿಶೂಲಿ, ಬಂದರ್ಪುಂಜ್, ಯಮುನಾ, ಬಾರಾಶಿಗ್ರಿನ್, ಚೆನಾಬ್, ನೀಲಂ, ಮಂದಾಕಿನಿ, ಸಿಯಾಚಿನ್, ನುಬ್ರಾ. ದಿಸ್ ಇಸ್ ರಾಂಗ್. ನಿಮ್ಮನ್ನ ಇತ್ತೀಚೆಗೆ GK ಸೀರೀಸ್ ಮಾಡಿದ್ದೆ, ಅಲ್ಲೂ ಕೂಡ ನಾ ಈ ಕ್ವಶನ್ ತಗೊಂಡು ಹೇಳಿದ್ದೆ. 1, 2, 3 and 5 is the right answer. This correct and this correct. ಓಕೆ, ಏನಕ್ಕೆ ಸುದ್ದಿಯಲ್ಲಿತ್ತು? ಈ ಒಂದು ಒಂದ್ 3-4 ಸಂಸ್ಥೆಗಳು ಸೇರಿ ಒಂದಷ್ಟು ಹಿಮ ನದಿಗಳು ನಶಿಸಿ ಹೋಗ್ತಾ ಇರೋದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದೆ. ಅದರಲ್ಲಿ ಹಿಮಾಲಯದಲ್ಲಿ ಇರ್ತಕ್ಕಂಥ ಓನ್ಲಿ 1 ಗ್ಲೇಷಿಯರ್
ಒಂದು ಗ್ಲೇಷಿಯರ್ ಕಂಪ್ಲೀಟ್ ಆಗಿ ಅದು ವ್ಯಾನಿಷ್ ಆಗ್ತಾ ಇದೆ 2040 ಅದು ಕಣ್ಣಿಗೆ ಕಾಣಿಸ್ದಂಗ್ ಮಾಯ ಆಗ್ತಾ ಇದೆ. ಇದು ನೇಪಾಳದಲ್ಲಿ ಇರ್ತಕ್ಕಂಥ ಯಾಲಾ ಗ್ಲೇಷಿಯರ್. ಯಾಲಾ ಗ್ಲೇಷಿಯರ್ ನೇಪಾಳದಲ್ಲಿದೆ ಸ್ನೇಹಿತರೆ ಇದು. ಸೊ ಹಂಗಾಗಿ ಕ್ವಶನ್ ತಗೊಂಡಿದ್ದು ಗ್ಲೇಷಿಯರ್ ಬಗ್ಗೆ ನೋಡ್ತಾ ಹೋದ್ರೆ ಯಾಲಾ ಗ್ಲೇಷಿಯರ್ ನೇಪಾಳದಲ್ಲಿ ಇರ್ತಕ್ಕಂಥ ತ್ರಿಶೂಲಿ ರಿವರ್ ಇಂದ ಆಗಿರ್ತಕ್ಕಂಥ ಒಂದು ಹಿಮನದಿ. ಹಾಗೆ ಪೇರಟೂರಿನ ಬಂದ್ರಾ ಪುಂಚ್ ಅಂತ ಹೇಳಿದೆ, ಅದು ಕೂಡ ನಮ್ಮ ಒಂದು ಹಿಮಾಲಯಸ್ ಉತ್ತರಾಖಂಡದಲ್ಲೇ ಬರುತ್ತೆ, ಯಮುನಾ ನದಿಯಿಂದ ಆಗ್ತಕ್ಕಂಥ ಒಂದು ಹಿಮನದಿ ಅದು. ಹಾಗೆ ಭಾರಾಶಿಗಿರಿ ಅಂತಕ್ಕಂಥದ್ದು ಕೂಡ ಒಂದು ಹಿಮಾಲಯದ ಒಂದು ಗಂಗೋತ್ರಿಯಿಂದ ಆಗ್ತಕ್ಕಂಥದ್ದು, ಇದು ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ. ನಾನು ನಿಮ್ಗೆ ಲಿಸ್ಟೇ ಕೊಡ್ತೀನಿ, ಲಿಸ್ಟ್ ನೋಡಿ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಹಿಮನದಿಗಳಿವೆ ಅಂತ. ಇದು ಮಿಲಾಮ್ ಅಂತಕ್ಕಂಥದ್ದು ಉತ್ತರಾಖಂಡದಲ್ಲಿ ಇರ್ತಕ್ಕಂಥದ್ದು. ಓಕೆ, ಮಿಲಾಮ್ ಅಂತಕ್ಕಂಥದ್ದು ಇದೆಯಲ್ಲ, ನೋಡಿ ಮಂದಾಕಿನಿ ರಿವರ್ ಅಲ್ಲ, ಮಿಲಾಮ್ ಆಗ್ತಕ್ಕಂಥದ್ದು ಚೊರ್ಬರಿ ಗ್ಲೇಷಿಯರ್ ಕೇದಾರ್ನಾಥ್ ಹತ್ರ. ಓಕೆ, ಹಾಗಾಗಿ ಇಲ್ಲಿ ಮಿಲಾಮ್ ಅಂತಕ್ಕಂಥದ್ದು ಮಂದಾಕಿನಿ ಅನ್ನೋದು ತಪ್ಪು, ಇನ್ ಮಿಕ್ಕಿದೆಲ್ಲ ಸರಿ ಇದೆ. ನಾನು ಲಿಸ್ಟ್ ಕೊಟ್ಟಿದ್ದೀನಿ, ನೀವು ನಮ್ ಕೆ ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ. ಕೆ ಸೀರೀಸ್ ಏನ್ ಮಾಡಿದೀವಿ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಅಲ್ಲಿ ನಾನು ನಿಮಗೆ ಭೂಗೋಳ ಶಾಸ್ತ್ರದೊಂದು ಮಾಡಿದ್ದೆ, ಅಲ್ಲಿ ಇದನ್ನ ಲಿಸ್ಟ್ ನ ತಗೊಂಡಿದ್ದೆ ನಾನು ನಿಮ್ಗೆ. ಓಕೆ, ಈ ತರದ್ದು ಬರುತ್ತೆ, ಯಾಕಂದ್ರೆ ಕರೆಂಟ್ ಅಫೇರ್ ಇದೆ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಎಕ್ಸರ್ಸೈಸ್ ಎಲ್ಲೆ ಪೆರೋಸ್ ಅನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. INS ಮುಂಬೈ ಇದರಲ್ಲಿ ಭಾಗವಹಿಸಿತು. ಇದು ಕಣ್ಗಾವಲು ಕ್ಷೇತ್ರದಲ್ಲಿ ಸಹಕಾರ ಹೆಚ್ಚಿಸುವ ಮೂಲಕ ಸಾಮಾನ್ಯ ಸಮುದ್ರ ಪರಿಸ್ಥಿತಿಯ ಅರಿವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ನೋಡಿ, ಎಕ್ಸರ್ಸೈಸ್ ಇದೊಂದು ಮ್ಯಾರಿಟೈಮ್ ಎಕ್ಸರ್ಸೈಸ್, ಮ್ಯಾರಿಟೈಮ್ ಅಂತ ಕರಿತೀವಿ, ಅಂದ್ರೆ ನೇವಿ ಎಕ್ಸರ್ಸೈಸ್. ಇಂಡಿಯನ್ ನೇವಿ ಒಂದು ನಮ್ದು ಮುಂಬೈ ಅಂತಕ್ಕಂಥದ್ದು ಭಾಗವಹಿಸಿತು ಇದರಲ್ಲಿ. ಹೌದು, ಕರೆಕ್ಟ್ ಆಪ್ಷನ್ 1. ಆಪ್ಷನ್ 2 ಇಸ್ ಆಲ್ಸೋ ಕರೆಕ್ಟ್, ಎರಡು ಆಪ್ಷನ್ಸ್ ಕೂಡ ಕರೆಕ್ಟ್. ಇದು ನಮ್ಮ ಮಲಕ್ಕಾ ಅಥವಾ ಸುಂದಾ ಸ್ಟೇಟ್ ಅಲ್ಲಿ ನಡೀತಾ ಇದೆ. ಇದೊಂದು 4th ಎಡಿಷನ್ ಸ್ನೇಹಿತರೆ. ಇದರಲ್ಲಿ ಫ್ರಾನ್ಸ್ ಹೆಡೆಡ್ ಬೈ ಅದರ್ 8 ಕಂಟ್ರೀಸ್. ಫ್ರಾನ್ಸ್ ಜೊತೆಗೆ ಇನ್ನು 8 ಕಂಟ್ರೀಸ್, ಇಂಡಿಯಾ, USA, ಕೆನಡಾ, ಮಲೇಷಿಯಾ, ಇಂಡೋನೇಷಿಯಾ, ಆಸ್ಟ್ರೇಲಿಯಾ, UK, ಸಿಂಗಾಪುರ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಕೇಳ್ತಾನೆ ಇಂಥದ್ದು ಯೂನಿಕ್ ಎಕ್ಸರ್ಸೈಸ್ ಗಳ ಬಗ್ಗೆ ನಿಮಗೆ ಕೇಳ್ತಾನೆ. ಇದು ನಡೀತಾ ಇರೋದು ನಮ್ಮ ಸೌತ್ ಏಷ್ಯಾ ರೀಜನ್ ಅಲ್ಲಿ ಮಲಕ್ಕಾ ಮತ್ತು ಸುಂದಾ ಸ್ಟೇಟ್ ಅಂತ ನಡೀತಾ ಇದೆ. ನೆಕ್ಸ್ಟ್, 2 ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ನಿಯಮಗಳಿಗೆ ಸಂಬಂಧಿಸಿದ ಈ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ, ಡೇಟಾ ಪ್ರೊಟೆಕ್ಷನ್ ಆಕ್ಟ್, ಪ್ರೈವಸಿ ಆಫ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್, DPDP ಅಂತ ಕರಿತೀವಿ. ಓಕೆ, 2023 ಬಂತಿದ್ದು. ಈಗ ಅದರ ರೂಲ್ಸ್ ನ ಇವಾಗ ಬಿಡುಗಡೆ ಮಾಡಿದ್ದಾರೆ. ಈ ಕಾಯ್ದೆ ಅವಾಗ್ಲೇ ಬಂದಿದ್ದು, ರೂಲ್ಸ್ ನ ಅಂದ್ರೆ ಯಾವ ರೀತಿ ಇರಬೇಕು ರೂಲ್ ರೆಗ್ಯುಲೇಷನ್ಸ್ ಗಳನ್ನು ಇವಾಗ ಬಿಡುಗಡೆ ಮಾಡಿದ್ದಾರೆ. ಹಂಗಾಗಿ ಇದನ್ನ ಇನ್ನೊಂದ್ಸಲ ನೀವು ತಿಳ್ಕೊಬೇಕಾಗತ್ತೆ. ನಮ್ಮ ಡಿಜಿಟಲ್ ಪರ್ಸನಲ್ ಡೇಟಾ, ಈ ಕಂಪನಿಗಳೆಲ್ಲ ನಮ್ದು ನೀವು ಕಾಮರ್ಸ್ ತಗೊಳ್ಳಿ ಅಥವಾ ಡೆಲಿವರಿ ಆಪ್ ತಗೊಳ್ಳಿ ಅಥವಾ ಮೊಬೈಲ್ ಕಂಪನಿಗಳದ್ದು, ನಮ್ಮೆಲ್ಲ ಡೇಟಾಗಳು ಅವ್ರ ಹತ್ರ ಇರುತ್ತೆ. ಅದೆಲ್ಲ ಬ್ರೀಚ್ ಆಗ್ಬಾರ್ದು, ಅದೆಲ್ಲ ನಾವು ಸ್ಕ್ರೀನ್ ಆಗಿ ಇಟ್ಕೋಬೇಕು. ಅವರು ಹೊರದೇಶಕ್ಕೆ ಮಾರೋದು ನಮ್ಮೊಂದು ಪ್ರೈವಸಿ ಅದು ಅಲ್ವಾ. ಹಂಗಾಗಿ ಆಕ್ಟ್ ನ ತಂದಿದ್ರು. ಇದು ರೂಲ್ಸ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ, ಏನು ಅಂತ ನೋಡೋಣ ಬನ್ನಿ. ಈ ನಿಯಮ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅನ್ನು ಕಾರ್ಯಗತಗೊಳಿಸಲು ಬಯಸುತ್ತಾರೆ. ಹೌದು, ಈ ನಿಯಮಗಳು ಇದನ್ನ ಆಕ್ಟ್ ನ ಚಾಲ್ತಿ ತರಕ್ಕೆ ಬಂದಿರತಕ್ಕಂಥ ರೂಲ್ಸ್ ಗಳನ್ನ ಇವಾಗ ಬಿಡುಗಡೆ ಮಾಡಿದ್ದಾರೆ. ಹೌದು, ಕರೆಕ್ಟ್. 50 ಲಕ್ಷಕ್ಕಿಂತ ಕಡಿಮೆ ನೋಂದಾಯಿತ ಬಳಕೆದಾರ ಹೊಂದಿರುವ ಆನ್ಲೈನ್ ಗೇಮಿಂಗ್ ಮಧ್ಯವರ್ತಿಗಳಿಗೆ ಅನ್ವಯಿಸುತ್ತದೆ. ಹೌದು, ಕರೆಕ್ಟ್. ಈ ನಿಯಮಗಳ ಪ್ರಕಾರ ಡೇಟಾ ಫಿಡ್ಯೂಷಿಯರಿ ಡೇಟಾ ಪ್ರಿನ್ಸಿಪಲ್ ಸಂಗ್ರಹಿಸುತ್ತಿರುವ ವೈಯಕ್ತಿಕ ಡೇಟಾದ ಪಟ್ಟಿಯನ್ನು ಮತ್ತು ಸಂಗ್ರಹಣಾ ಉದ್ದೇಶವನ್ನು ಒದಗಿಸಬೇಕು. ಡೇಟಾ ಫಿಡ್ಯೂಷಿಯರಿ ಅಂದ್ರೆ ನಮ್ಮ ಡೇಟಾಗಳನ್ನು ಯಾರು ಸಂಗ್ರಹ ಮಾಡ್ತಾರೋ ಅವರು. ಡೇಟಾ ಪ್ರಿನ್ಸಿಪಲ್ಸ್ ಬಳಕೆದಾರರ ಅಂತ ಏನ್ ಕರಿತೀವಿ, ಡೇಟಾ ಸಂಗ್ರಹಕರು ಅವರು. ಈ ಡೇಟಾ ಫಿಡ್ಯೂಷಿಯರಿಗಳು ನಮ್ಮ ಡೇಟಾಗಳು ತಗೋತಾರಲ್ಲ, ಅದು ವೈಯಕ್ತಿಕ ಡೇಟಾ, ನಮ್ಮ ಪರ್ಸನಲ್ ಡೇಟಾಗಳು ಇರ್ತಲ್ಲ, ಅದಕ್ಕೆ ಹೆಂಗ್ ಸಂಗ್ರಹ ಮಾಡಬೇಕು, ಎಲ್ಲಿಡಬೇಕು ಅಂತದಕ್ಕಂಥದ್ದು ಈ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ಲಿ ಇದೆ. ಹೌದು, ಇದು ಕರೆಕ್ಟ್, ಇದು ಕರೆಕ್ಟ್, ಇದು ಕರೆಕ್ಟ್, ಎಲ್ಲ 3 ಕರೆಕ್ಟ್ ಸ್ನೇಹಿತರೆ. ಇದರಲ್ಲಿ ಪ್ರಮುಖವಾಗಿ ನೀವು ಏನ್ ತಿಳ್ಕೊಬೇಕು ಅಂದ್ರೆ, ಈ ರೂಲ್ಸ್ ಅಂತಕ್ಕಂಥದ್ದು ಏನ್ ಮಾಡಿದ್ದಾರೆ ಇವಾಗ ಆಫ್ಟರ್ 16 ಮಂತ್ ಆದ್ಮೇಲೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ರೂಲ್ಸ್ ಅಲ್ಲಿ ಏನೇನ್ ಹೇಳುತ್ತೆ, ನಾನು ಇಲ್ಲಿ ಡೀಟೇಲ್ ಆಗಿ ಒಂದೊಂದೇ ಪಾಯಿಂಟ್ ನಾನು ಹೇಳ್ತಾ ಹೋಗ್ತೇನೆ ನೋಡಿ. ಈ ರೂಲ್ಸ್ ಪ್ರಕಾರ ಇದು ಸೇಫ್ ಗಾರ್ಡ್ ರೈಟ್ಸ್ ಆಫ್ ದ ಪ್ರೊಟೆಕ್ಷನ್ ಆಫ್ ದೇರ್ ಪರ್ಸನಲ್ ಡೇಟಾ, ಅಂದ್ರೆ ಆಪರೇಷನಲೈಸ್ ದ DPDP ಆಕ್ಟ್. ಓಕೆ, ಏನದು DPDP ಆಕ್ಟ್ ಅಂದ್ರೆ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್. ನಮ್ಮ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಡಿಜಿಟಲಿ ಸಂಗ್ರಹ ಮಾಡಬೇಕು. ಎಲ್ಲಿ ಸರ್? ನಮ್ಮದು ಭಾರತದಲ್ಲೇ ಸಂಗ್ರಹ ಮಾಡಬೇಕು. ಹೊರಗಡೆ ತಗೊಂಡೋಗ್ಬೇಕಾ, ಪರ್ಮಿಷನ್ ಬೇಕಾಗುತ್ತೆ. ಅದು ಇದರಲ್ಲಿ ಪ್ರಮುಖ ಒಂದು ಪಾಯಿಂಟ್. ಇನ್ನು ಇದರ ಉದ್ದೇಶಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಟು ಸ್ಟ್ರೆಂತ್ ದ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್, foster trust between user and digital platforms, to achieve the right balance between regulation and innovation, to share benefits of India growing innovation ecosystems to all citizens. ನಮ್ಮ ಎಲ್ಲ ಡೇಟಾಗಳನ್ನ ಈ ಒಂದು ಡಿಜಿಟಲಿ ಯುಗದಲ್ಲಿ ಹೆಂಗೆ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು, ಅದನ್ನ ಹೆಂಗೆ ಪ್ರೊಡಕ್ಷನ್ ಮಾಡಬೇಕು ಅಂತಕ್ಕಂಥದ್ದು, ಯಾವ್ದಕ್ಕೆ ಯುಟಿಲೈಸ್ ಮಾಡಬೇಕು ಅಂತಕ್ಕಂಥದ್ದು, ಅದೆಲ್ಲ ಇದರಲ್ಲಿದೆ. ಇದು ಯಾರ್ಗ್ ಅಪ್ಲಿಕಬಲ್? ಒಂದು ಕಾಮರ್ಸ್ ಕಂಪನಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅವ್ರ ಹತ್ರ ರಿಜಿಸ್ಟರ್ಡ್ ಅಲ್ಲಿ ಯಾರು ನೀವು ಈಗ ಫ್ಲಿಪ್ಕಾರ್ಟ್, ಅಮೆಝಾನ್ ನೋಡ್ರಿ 2 ಕೋಟಿಗಿಂತ ಜಾಸ್ತಿ ಜನ ರಿಜಿಸ್ಟರ್ ಆಗಿರ್ತಾರೆ ಅಲ್ವಾ.
ತಮ್ಮ ಅಕೌಂಟ್ ಓಪನ್ ಮಾಡಿರ್ತಾರೆ ಪರ್ಚೇಸ್ ಮಾಡಕ್ಕೆ, ಹೌದು ಸರ್. 2 crore ಜಾಸ್ತಿ ಇರಬೇಕು. ಮತ್ತೆ ಗೇಮ್ ಮಾಡ್ತಾ ಇರ್ತಕ್ಕಂಥ ಯಾವ್ದಾದ್ರು ಕಂಪ್ನಿ ಇದ್ರೆ ಅವ್ರದ್ದು 50 ಲಕ್ಷಕ್ಕಿಂತ ಜಾಸ್ತಿ ರಿಜಿಸ್ಟ್ರೇಷನ್ ಇರಬೇಕು, ಅಂತವ್ರಿಗೆ ಇದು ಅಪ್ಲಿಕಬಲ್. ಕಮ್ಮಿ ಇದ್ರೆ ಇಲ್ಲ. ಅಂದ್ರೆ ಅಷ್ಟ್ ಜನ ಅದನ್ನ ಯೂಸ್ ಮಾಡ್ತಾ ಇರ್ಬೇಕು ಲಾಗಿನ್ ಆಗಿ ಅಂತ. ಸೋಷಿಯಲ್ ಮೀಡಿಯಾ ತಗೊಂಡ್ರೆ ಅಲ್ಲಿ 2 ಕೋಟಿಗಿಂತ ಹೆಚ್ಚು ಜನ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ಅಂತವ್ರಿಗೆ ಇದು ಅಪ್ಲಿಕಬಲ್. ಓಕೆ, ಇಲ್ಲಿ ಏನಿದೆ, ಒಬ್ಬ ಮ್ಯಾನೇಜರ್, ಕನ್ಸೆಂಟ್ ಮ್ಯಾನೇಜರ್ ಇರಬೇಕು. ಓಕೆ, ಕನ್ಸೆಂಟ್ ಮ್ಯಾನೇಜರ್ ಇರಬೇಕು. ಮತ್ತೆ ಈ ಡೇಟಾ ಪ್ರೊವೈಡ್ ಮಾಡ್ತಾರಲ್ಲ, ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಎರೇಸ್ ಮಾಡ್ಬೇಕು, ಅದನ್ನ ಎಲ್ಲಾರು ಇದ್ ಮಾಡ್ಬೇಕು ಅಂದ್ರೆ ಯಾರ್ ಡೇಟಾ ಅವ್ರನ್ನ ನೋಟಿಸ್ ಕೊಟ್ಟು 48 ಅವರ್ ನೋಟಿಸ್ ಕೊಟ್ಟು ಅದನ್ನ ಅವ್ರ ಹತ್ರ ತಗೋಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಳು ಇರ್ತಾರೆ, ಅಂಗವಿಕಲ ಇರ್ತಾರೆ, ಅವ್ನ್ ಡಿಸಬಿಲಿಟಿ, ಎನಿ ಟೈಪ್ ಆಫ್ ಡಿಸಬಿಲಿಟಿ, ಅಂತವ್ರಿಗೆ ಪೇರೆಂಟ್ ಇಂದ ಕನ್ಸೆಂಟ್ ತಗೋಬೇಕು. ಅವರ ಮದರ್ ಪೇರೆಂಟ್ಸ್ ಗಳಿಂದ ಅವರ ಪರ್ಸನಲ್ ಡೇಟಾ ಯುಟಿಲೈಸೇಷನ್ ಬಗ್ಗೆ ಏನಾದ್ರು ಇದ್ದಿದ್ರೆ ಅದನ್ನ ತಗೋಬೇಕು. ಅಕಸ್ಮಾತ್ ವಿತ್ಡ್ರಾವಲ್ ಆಫ್ ಕನ್ಸೆಂಟ್, ಯಾರು ನಿಮ್ದು ನೀವೇ ನಿಮ್ಮ ವೆಬ್ಸೈಟ್ ಅಲ್ಲಿ ಇದೆ ನಮ್ ಡೇಟಾ, ನಂದು ವಿತ್ಡ್ರಾ ಮಾಡಿ, ನಂದನ್ನ ಅಳಿಸಿ ಅಂತ ನೀವು ಕೊಟ್ರೆ ಅದನ್ನ ವಿತ್ಡ್ರಾವಲ್ ಮಾಡ್ಬೇಕು. ಡೇಟಾ ರೈಟ್ಸ್ ನಮ್ ಕೈಲಿದೆ, ನಾವು ಡಿಮ್ಯಾಂಡ್ ಎರೇಸ್ ಮಾಡ್ಬೇಕಾ ನಮ್ ಕೈಲಿದೆ ಸ್ನೇಹಿತರೆ, ನಮ್ಮ ಪ್ರಜೆಗಳು, ನಮ್ಮ ಒಂದು ಪಬ್ಲಿಕ್ ಕೈಲಿದೆ. ಓಕೆ, ಹಂಗಾಗಿ ಇದನ್ನ ನೋಡ್ಕೊಳಕ್ಕಂತ ಒಬ್ಬ ಮ್ಯಾನೇಜರ್ ಅಂತ ಪ್ರತಿಯೊಂದ್ರು ಇರಬೇಕು. ಮತ್ತೆ ಆ ಒಂದು ಅವರ ಒಂದು ವೆಬ್ಸೈಟ್ ಇದ್ರೆ ಅಲ್ಲೂ ಕೂಡ ಅವರ ಕಾಂಟ್ಯಾಕ್ಟ್ ನಂಬರ್ಗಳು ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ, ಸೇಫ್ ಗಾರ್ಡ್ಗೆ ಸಂಬಂಧಪಟ್ಟಂತೆ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಅವಾಗ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಬ್ಯಾಕಪ್ಸ್ ಏನಾರು ಇದ್ರೆ ಅದನ್ನೆಲ್ಲ ಕೀಪ್ ಮಾಡ್ಬೇಕು. ಮತ್ತೆ ಭಾರತದ ಒಳಗೇನೆ ಅವ್ರು ಇಟ್ಕೋಬೇಕು. ಈಗ ನೀವೆಲ್ಲ ಅಮೆಜಾನ್ ಒಂದು ಇದ್ರಲ್ಲಿ ಇಟ್ಟಿರ್ತೀರ, ಅಮೆಜಾನ್ AWS ಅಂತ ಕೇಳ್ತೀವಿ, ಅವರ ಒಂದು ಸರ್ವರ್ ಅದೆಲ್ಲಿದೆ, ನಮ್ಮ ಭಾರತದಲ್ಲಿ ಇಲ್ಲ. ಹಂಗಾಗಿ ಇಲ್ಲೇ ಕೀಪ್ ಮಾಡ್ಬೇಕು. ಹೊರಗಡೆಗೆ ಹೋಗ್ಬೇಕಾ, ಔಟ್ ಆಫ್ ದ ಕಂಟ್ರಿ ಹೋಗ್ಬೇಕಾ, ಅದಕ್ಕೆ ಸರ್ಕಾರದ ಅಪ್ರೂವ್ ತಗೋಬೇಕಾ, ಅದೆಲ್ಲ ಇದೆ ನೋಡಿ. ಟ್ರಾನ್ಸ್ಫರಿಂಗ್ ದ ಇಂಡಿಯನ್ ಯೂಸರ್ಸ್ ದ ಪರ್ಸನಲ್ ಡೇಟಾ ಔಟ್ಸೈಡ್ ಇಸ್ ಸಬ್ಜೆಕ್ಟ್ ಟು ದ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ ಅಂತ. ಆಮೇಲೆ ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಅಂತ ಇರಬೇಕು, ಒಬ್ಬ ಡಿಜಿಟಲ್ ಆಫೀಸರ್ ಇರಬೇಕು. ಏನಾದ್ರು ಇದ್ರೆ ಇದಕ್ಕೊಂದು ಬೋರ್ಡ್ ಕೂಡ ಮಾಡಿದೆ ಈ ರೂಲ್ಸ್ ಅಲ್ಲಿ. ಇಲ್ಲಿ ನಮ್ಗೆ ಸಿಕ್ಲಿಲ್ಲ, ನಮ್ಮ ಡೇಟಾ ಏನೋ ಆಗಿದೆ ಅಂತ ಗೊತ್ತಾದ್ರೆ ನಾವು ಈ ಡಿಜಿಟಲ್ ಪ್ರೊಟೆಕ್ಷನ್ ಬೋರ್ಡ್, ಡೇಟಾ ಪ್ರೊಟೆಕ್ಷನ್ ಬೋರ್ಡ್ಗೆ ಡಿಜಿಟಲಿ ನಾವು ಆನ್ಲೈನ್ ಮುಖಾಂತರನೇ ಒಂದು ಆಪ್ ಅಥವಾ ಒಂದು ಇದ್ರ ಮುಖಾಂತರ ಸರ್ಕಾರಕ್ಕೆ ಈ ಬೋರ್ಡ್ಗೆ ನಾವು ಸಲ್ಲಿಸಬಹುದು ಕಂಪ್ಲೇಂಟ್ಸ್ ಗಳನ್ನ. ಓಕೆ, ಇವೆಲ್ಲ ಇದ್ರಲ್ಲಿದೆ. ಮತ್ತೆ ನಾನು ನಿಮ್ಗೆ ಹೇಳ್ದೆ, ಈ ಡೇಟಾ ಕಲೆಕ್ಟ್ ಮಾಡ್ಕೋತಾರಲ್ಲ ಅವರ ವೆಬ್ಸೈಟ್ ಮತ್ತೆ ಆಪ್ ಗಳಲ್ಲೇ ಅವರ ಕಂಪ್ಲೀಟ್ ಯಾರು ಅದನ್ನ ನೋಡ್ಕೋತಾರೆ, ಏನಾರು ಅದಕ್ಕೆ ಬೇಕಂತ ಸಂಬಂಧಪಟ್ಟದ ಏನಾರು ಕ್ವಾರೀಸ್ ಇದ್ರೆ ಅವರ ಕಂಪ್ಲೀಟ್ ಡೀಟೇಲ್ಸ್ ಗಳು ಅಲ್ಲೇ ಇರಬೇಕು. ಅಂದ್ರೆ ಇದು ಕಂಪ್ಲೀಟ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ರೈಟ್ ಟು ಇನ್ಫಾರ್ಮೇಶನ್ ಅಬೌಟ್ ನಮ್ಮ ಪರ್ಸನಲ್ ಡೇಟಾ ಇನ್ಫಾರ್ಮೇಶನ್ಸ್ ಬಗ್ಗೆ ಆಗಿರ್ಬೋದು, ನಮ್ಮ ವಿತ್ಡ್ರಾವಲ್ ಆಫ್ ಕನ್ಸೆಂಟ್ ಬಗ್ಗೆ ಆಗಿರ್ಬೋದು, ನಮಗ್ ಬೇಡ ಅಂದ್ರೆ ನಾವು ತೆಗ್ದಾಕಿ ನಮ್ಮ ಡೇಟಾ ನಿಮ್ಮ ಹತ್ರ ಇರಬಾರ್ದು ಅನ್ನೋದಾಗಿರ್ಬೋದು, ರೈಟ್ ಟು ಕರೆಕ್ಷನ್ಸ್ ಆಗಿರ್ಬೋದು, ಗ್ರೀವಿಯನ್ಸ್ ರಿಡ್ರೆಸಲ್, ನಾಮಿನಿ, ನಾವು ನಮ್ಮ ಬದಲು ನಾವು ಇದನ್ನ ಮ್ಯಾನೇಜ್ ಮಾಡ್ಬೋದು ಅಂತ ಆಗಿರ್ಬೋದು. ಅರ್ಥಾಗ್ತಲ್ಲ, ಈ ತರದೆಲ್ಲ ಕೂಡ ಇದೆ. ಅಕಸ್ಮಾತ್ ಏನಾದ್ರು ಡೇಟಾ ಬ್ರೀಚ್ ಆಗೋಯ್ತು, ಉಲ್ಲಂಘನೆ ಆಗೋಯ್ತು, ಅದನ್ನ ಅವರು ಹಿಂಗ್ ಆಗ್ಬಿಟ್ಟಿದೆ, ನಮ್ದಲ್ಲಿ ಯಾರ ಕದ್ಬಿಟ್ಟಿದ್ದಾರೆ ಅಥವಾ ಹಿಂಗ್ ಅಳ್ಸೋಗಿ ಏನೋ ಒಂದು 22 hours ಒಳಗೆ ಅವರು ಅದನ್ನ ಇನ್ಫಾರ್ಮ್ ಮಾಡ್ಬೇಕು, ಇಂಟಿಮೇಷನ್ ಆಫ್ ಡೇಟಾ ಬ್ರೀಚ್ ಬಗ್ಗೆ ಆ ಒಂದು ಕಂಪನಿ. ಓಕೆ, ಮತ್ತೆ ಡೇಟಾ ಆಕ್ಸೆಸ್ ಬೈ ಸ್ಟೇಟ್. ಈಗ ಆ ಡೇಟಾಗಳನ್ನ ಸ್ಟೇಟ್ ಗೌರ್ಮೆಂಟ್ ಬಳಸ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಏನೋ ಸರ್ವಿಸ್ ಕೊಡಕ್ಕೆ, ಓಕೆ, ಏನಾದ್ರು ಇನ್ಫಾರ್ಮೇಶನ್ಸ್ ಕಳ್ಸಕ್ಕೆ ಅವ್ರ ಮೊಬೈಲ್ಸ್ಗೆ, ಅಥವಾ ಏನಾದ್ರು ಡೀಟೇಲ್ಸ್ ಅಕೌಂಟ್ಸ್ ಎಲ್ಲ ಇದ್ರೆ ಆ ಡೀಟೇಲ್ಸ್ ಮುಖಾಂತರ ಸರ್ಕಾರದಿಂದ ಏನಾದ್ರು ಲೈಸೆನ್ಸ್ ಪರ್ಮಿಟ್ಸ್ ಏನೋ ಒಂದು ಮಾಡಕ್ಕೆ, ಇದೆಲ್ಲ ಸರ್ಕಾರ ಆ ಒಂದು ಡೇಟಾ ಬಳಸ್ಕೋಬಹುದು. ಓಕೆ, ಅದೊಂದು ಇದರಲ್ಲಿ ಇದೆ. ಫೈನ್ ಸರ್. ಓಕೆ, ಇಲ್ಲಿ ಕೊಟ್ಟಿದ್ದೀನಿ, ಅದನ್ನ ಇನ್ನೊಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ನೀಲಿ ನಾಲಿಗೆ ರೋಗಕ್ಕೆ ಸಂಬಂಧಪಟ್ಟಂತೆ. ಇದು ಬಾವುಗಳ ಕಡಿತದಿಂದ ರೋಗ ಹರಡುತ್ತದೆ ಅಲ್ಲ. ಬ್ಲೂ ಟಂಗ್ ಒಂದು ವೈರಲ್ ಕಾಯಿಲೆ ಆಗಿದ್ದು, ಅದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡಿದೆ, ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡಲ್ಲ. ಅದು ವಿಶ್ವ ಆರೋಗ್ಯ ಸಂಸ್ಥೆ ನೀಲಿ ನಾಲಿಗೆಯನ್ನು ಸೂಚಿಸಬಹುದಾದ ರೋಗ ಅಂತಂದ್ರೆ ನೋಟಿಸಬಲ್ ಅಂತ ಕರಿತೀವಿ. ನೋಟಿಸಬಲ್ ಅಲ್ವಾ, ನೋಟಿಫೈಡ್ ಡಿಸೀಸ್ ಅಂತ ಕರಿತೀವಿ, ಹೌದು. ಬಟ್ ಅದು ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿರೋದಲ್ಲ, ಹಂಗಾಗಿ ಎಲ್ಲಾ ಆಪ್ಷನ್ ಕೂಡ ಇಲ್ಲಿ ತಪ್ಪು, ಯಾವುದು ಸರಿಯಲ್ಲ. ಇದೇನು ಅಂದ್ರೆ ಇತ್ತೀಚೆಗೆ ನಮ್ಮ ಅಂಡಮಾನ್ ನಿಕೋಬಾರ್ ಅಲ್ಲಿ ತುಂಬಾ ನೋಡ್ತಾ ಇದೀವಿ, ಜಾಸ್ತಿ ಸ್ಪ್ರೆಡ್ ಆಗಿದೆ. ಈ ಬ್ಲೂ ಟಂಗ್ ಡಿಸೀಸ್ ಅಂತಕ್ಕಂಥದ್ದು ನಾಲಿಗೆ ಬ್ಲೂ ಕಲರ್ ಆಗಿರುತ್ತೆ, ಬಾಯಿ ಊದ್ಕೊಂಡು ಬರುತ್ತೆ, ಅದ ರಸ ಜಲ್ಲುಗಳು ತುಂಬಾ ಸೋರ್ತಾ ಇರುತ್ತೆ, ಮುಖ ಊದ್ಕೊಳ್ಳುತ್ತೆ, ಈ ತರದ್ದು. ಇದು ಅನಿಮಲ್ ಗಳಲ್ಲಿ ಬರ್ತಕ್ಕಂಥದ್ದು, ಗೋಟು, ಶೀಪು, ಕ್ಯಾಟಲ್ ಈ ತರಲ್ಲಿ ಬರ್ತಕ್ಕಂಥದ್ದು ವೈರಲ್ ಡಿಸೀಸಸ್. ಆದ್ರೆ ಇದು ಮನುಷ್ಯರಿಗೆ ಹರಡಲ್ಲ ಸ್ನೇಹಿತರೆ, ನಾಟ್ ಟ್ರಾನ್ಸ್ಮಿಟೆಡ್ ಟು ಹ್ಯೂಮನ್. ಇದು ಕ್ಯುಲಿಕೋಸ್ ಮಿಡ್ಜಸ್ ಅಂತ ಇದೆ, ಅಂದ್ರೆ ಒಂದ್ ರೀತಿ ಕಚ್ತಕ್ಕಂತ ಒಂದ್ ರೀತಿ ಹುಳ ಅನ್ನಕ್ಕಿಂತ ಸೊಳ್ಳೆ ತರ ಇರುತ್ತೆ, ಸೊಳ್ಳೆ ಅಲ್ಲ, ಒಂದ್ ಕೀಟ ಅನ್ಬೋದು, ಅದರಿಂದ ಹರಡ್ತಕ್ಕಂಥ ಇನ್ಫೆಕ್ಷನ್ಸ್ ಇದು. ಓಕೆ, ಇದು ಯಾವ್ದಾರು ಆತರ ಇನ್ಫೆಕ್ಟೆಡ್ ಆಗಿದ್ರೆ ಅನಿಮಲ್, ಅಲ್ಲಿಂದ ಹರಡುತ್ತೆ ಮನುಷ್ಯಂಗೆ. ಇದು ನಾಟ್ ಟ್ರಾನ್ಸ್ಮಿಟೆಡ್ ಟು ಹ್ಯೂಮನ್. ಇದನ್ನ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಅಂತಕ್ಕಂಥದ್ದು ನೋಟಿಫಬಲ್ ಡಿಸೀಸ್ ಅಂತ ಹೇಳಿದೆ.
ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲ, ವರ್ಲ್ಡ್ ಆರ್ಗನೈಸೇಷನ್ ಆಫ್ ಅನಿಮಲ್ ಹೆಲ್ತ್ ಅಂತ. ಕೇಳ್ತಾನೆ ಸರ್, ಇತ್ತೀಚೆಗೆ ಇವೆಲ್ಲ ಕೇಳ್ತಾ ಇದ್ದಾನೆ. ಓಕೆ, ಇಂಥದ್ದೆಲ್ಲ ಕೇಳ್ತಾನೆ. ಬ್ಲೂ ಟಂಗ್ ಡಿಸೀಸ್ ಯಾವ್ದ್ರಿಂದ ಬರುತ್ತೆ? ಇಟ್ ಇಸ್ ಅ ವೈರಲ್ ಡಿಸೀಸ್. ಇಟ್ ಎಫೆಕ್ಟ್ಸ್ ರೂಮಿನೆಂಟ್ಸ್ ಮಾತ್ರ ಎಫೆಕ್ಟ್ ಮಾಡೋದು, ಲೈಕ್ ಶೀಪ್, ಕ್ಯಾಟಲ್ ಅಂಡ್ ಗೋಟ್ಸ್. ಫೀವರ್ ಬರುತ್ತೆ, ಸ್ವೆಲ್ಲಿಂಗ್ ಆಫ್ ದ ಫೇಸ್, ಲಿಪ್ಸ್, ಟಂಗ್, ನಾಯ್ಸ್, ಜಾ ಅವೆಲ್ಲ ದಪ್ಪ ದಪ್ಪ ಆಗ್ಬಿಡ್ತವೆ. ಓಕೆ, ಮತ್ತೆ ಕಂಜೆಷನ್, ನಾಸಲ್ ಡಿಸ್ಚಾರ್ಜ್ ಆಗ್ತದೆ, ಅಂದ್ರೆ ಗೊನ್ನೆ ಸೋರ್ತಾ ಇರೋದು, ಬಾಯಿಂದ ನೀರು ಸೋರ್ತಾ ಇರೋದು, ಈ ತರದೆಲ್ಲ ಆಗುತ್ತೆ ಆ ಪ್ರಾಣಿಗಳಿಗೆ. ಓಕೆ, ಇದ್ರ ಬಗ್ಗೆ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್. ಫೈನ್ ಸರ್, ಇದಿಷ್ಟು ಪ್ರಮುಖವಾಗಿ ನಾನು ಡಿಸ್ಕಸ್ ಮಾಡಿದೀನಿ. ಇದು ಎಲ್ಲಿ ಸಿಗುತ್ತೆ, ಎಲ್ಲಿ ಎಲ್ಲಿ ಇರುತ್ತೆ ಅಂದ್ರೆ, ಇದು ಯೂಶಲಿ 35 ಡಿಗ್ರಿ ನಾರ್ತ್, 35 ಡಿಗ್ರಿ ಸೌತ್ ಅಲ್ಲಿ ನಾವು ಆ ಒಂದು ರೀಜನ್ ಅಲ್ಲಿ ನಾವು ಇದನ್ನ ನೋಡ್ತೀವಿ. ಓಕೆ, ಯುರೋಪಿಯನ್ ಆ ಕಡೆ ಸೈಡು ಅಥವಾ ಈ ಕಡೆ. ನಮ್ಮ ಇದು ಇವಾಗ ನಾವು ಇದು ಭಾರತದ ಒಂದು ಅಂಡಮಾನ್ ನಿಕೋಬಾರ್ ಅಲ್ಲಿ ಇದು ಈ ತರದ್ದು ನಾವು ಹೆಚ್ಚಾಗಿ ಈ ಡಿಸೀಸ್ ಆಗಿರೋದನ್ನ ಇವಾಗ ಕಾಣ್ ಸಿಗ್ತಾ ಇದೆ. ಹಂಗಾಗಿ ಸುದ್ದಿಯಲ್ಲಿದೆ. ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರು ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ನಮ್ದು ವೀಕ್ಲಿ ಕರೆಂಟ್ ಅಫೇರ್ಸ್ ನಮ್ಮ ಲಿಸ್ಟ್ ಅಲ್ಲಿ ಸಿಗುತ್ತೆ, ಮಂತ್ಲಿ ಪೇಜ್ ಅಲ್ಲಿ ಸಿಗುತ್ತೆ. ಇದ್ರ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಓಕೆ, ಹಾಗಾಗಿ ಟೆಲಿಗ್ರಾಮ್ ಜಾಯ್ನ್ ಆಗಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.